ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ನಮಸ್ಕಾರ, ಸೊಲ್ಮೆಲು ನಿಮ್ಮ ಮೆಚ್ಚಿನ ತಿರುಗುಬಾಣಕ್ಕೆ ಸ್ವಾಗತ. ನಾನು ಜಿತೇಂದ್ರ ಕುಂದೇಶ್ವರ. ಇಂದಿನ ತಿರುಗುಬಾಣದ ಅತಿಥಿ ಅಖಿಲ ಭಾರತ ಹಿಂದೂ ಮಹಾಸಭಾದ ರಾಜ್ಯಾಧ್ಯಕ್ಷ ರಾಜೇಶ್ ಪವಿತ್ರನ್. ಕೆಲವೊಂದು ಸಂಘಟನೆಗಳಿಗೆ ವರ್ಷಗಳ ಕಾಲ, ದಶಕ ಈ ರೀತಿಯಾಗಿ ಹಿನ್ನೆಲೆ ಇರ್ತದೆ. ಆದರೆ ಹಿಂದೂ ಮಹಾಸಭಾದ ಇತಿಹಾಸ ಸುಮಾರು 1.5 ಶತಮಾನಗಳದ್ದು. ಅದರ ರಾಜ್ಯಾಧ್ಯಕ್ಷರು ಕರ್ನಾಟಕದ್ದು ಇವತ್ತು ಬಂದಿದ್ದಾರೆ. ನಮಸ್ಕಾರ, ತಿರುಗುಬಾಣಕ್ಕೆ ಸ್ವಾಗತ. ರಾಜೇಶ್ ಪವಿತ್ರನ್ ಅವರೇ, ನಿಮ್ಮ ಹಿಂದೂ ಮಹಾಸಭಾದ ಅಜೆಂಡಾ ಏನು? ಹಿಂದೂ ಮಹಾಸಭಾ ಈ ದೇಶದ ಸರ್ವಪ್ರಥಮ ಏಕಮಾತ್ರ ಹಿಂದೂ ರಾಜಕೀಯ ಪಕ್ಷ. ಇತಿಹಾಸದಲ್ಲಿ ಪ್ರಾರಂಭದಲ್ಲಿ 1882 ಈ ದೇಶದಲ್ಲಿ ಯಾವ ಸಂಘಟನೆಯೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಈ ನಮ್ಮ ದೇಶದ ಮೊದಲ ಒಂದು ಹಿಂದೂ ಸಂಘಟನೆ ಹಿಂದೂ ಮಹಾಸಭಾ. ನಂತರದಲ್ಲಿ 85ರಲ್ಲಿ ಕಾಂಗ್ರೆಸ್ ಈ ದೇಶಕ್ಕೆ ಕಾಲಿಡ್ತು. ಆ ನಂತರ ಆ ರಾಜಕೀಯ ವ್ಯವಸ್ಥೆಯನ್ನು ನೋಡಿಕೊಂಡು ಎಲ್ಲವೂ ಹಿಂದೂ ಸಂಘಟನೆಗೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು 1914ರಲ್ಲಿ ಹಿಂದೂ ಮಹಾಸಭಾ, ಅಖಿಲ ಭಾರತ ಹಿಂದೂ ಮಹಾಸಭಾ ಅಂತ ಒಂದು ಪೊಲಿಟಿಕಲ್ ಫ್ರಂಟನ್ನು ಪಡ್ಕೊಂಡು ಮುಂದೆ ಸಾಗ್ತಾ ಬಂತು. ಅಂದಿನ ದಿನದಲ್ಲಿ ದೇಶದಲ್ಲಿದ್ದಂಥ 2 ರಾಜಕೀಯ ಪಕ್ಷ, ಅತಿ ದೊಡ್ಡ ರಾಜಕೀಯ ಪಕ್ಷ, ಒಂದು ಹಿಂದೂ ಮಹಾಸಭಾ, ಒಂದು ಕಾಂಗ್ರೆಸ್. ಹಾಗೆ ಅಂದಿನಿಂದ ಇಂದಿನವರೆಗೂ ಅಖಂಡ ಹಿಂದೂ ರಾಷ್ಟ್ರದ ಒಂದು ಸಂಕಲ್ಪದಲ್ಲಿ ಹಿಂದುತ್ವದ ವಿಚಾರಧಾರೆಯಲ್ಲಿ ನಾವು ಹೋರಾಟ ಮಾಡಿಕೊಂಡು ಈ ದೇಶ ಹಿಂದೂ ರಾಷ್ಟ್ರ ಅಂತ ನಮ್ಮ ಅವತ್ತಿನ ಸ್ಥಾಪಕರಾದಂತಹ ಲಾಲಾ ಲಜಪತ್ ರಾಯರಿಂದ ಹಿಡ್ಕೊಂಡು ಸಾವರ್ಕರ್, ಪಂಡಿತ್ ಗೋಡ್ಸೆ ಇವರೆಲ್ಲ ಮಾರ್ಗದರ್ಶನ ಇವತ್ತು ಕೂಡ ಪಕ್ಷ ಜೀವಂತವಾಗಿದೆ. ಅಂದರೆ ನಿಮ್ಮದು ಇಡೀ ಭಾರತ ಹಿಂದೂ ರಾಷ್ಟ್ರ ಅಂತ ನಿಮ್ಮದು? ಹೌದು. ನಿಮ್ಮ ಈಗ 1.5 ಶತಮಾನ ಆಯಿತು. ಹೌದು. ನನಗೆ ಗೊತ್ತಿದ್ದಾಗೆ ಅಖಿಲ ಭಾರತ ಹಿಂದೂ ಮಹಾಸಭಾ ಯಾವುದೇ ರಾಜ್ಯಕ್ಕೆ ಪಕ್ಷ ಕನಿಷ್ಠ 1 ಸೀಟಾದರೂ ಬರ್ತದೆ. ಈಗ ಪಕ್ಷೇತರರು ಪಡೀತಾರೆ. ಆದರೆ ನಿಮ್ಮದು ಒಂದು ಎಲ್ಲೂ ಕೇಳಿದ ಹಾಗೆ ಕಾಣೋದಿಲ್ಲ. ನೋಡಿ, ನಾನು ಈ ಪಕ್ಷಕ್ಕೆ ಬಂದು 14 ವರ್ಷ ಆಯಿತು. ಸಾಮಾನ್ಯ ಕಾರ್ಯಕರ್ತನ ಹಿಡ್ಕೊಂಡು ಬೇರೆ ಬೇರೆ ಜವಾಬ್ದಾರಿ ನಿರ್ವಹಿಸಿ, ಆಮೇಲೆ ಜಿಲ್ಲೆಯ ಯೂತ್ದು ಪ್ರೆಸಿಡೆಂಟ್ ಆಗಿ, ರಾಜ್ಯದ ಯೂತ್ ಪ್ರೆಸಿಡೆಂಟ್ ಆಗಿ, ಸ್ಟೇಟ್ದು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ, ಕೊನೆಗೆ ಈಗ ಕಳೆದ ಮಾರ್ಚ್ ಅಂದರೆ ಈಗ 1 ವರ್ಷ ಕಳೀತು ರಾಜ್ಯದ ಅಧ್ಯಕ್ಷನಾಗಿದ್ದಾನೆ. ಪ್ರತಿಯೊಬ್ಬರು ಅಧ್ಯಕ್ಷರಾಗಿ ಬರಬೇಕಾದ್ರೆ, ಬಹುಶಃ ಪ್ರಧಾನಮಂತ್ರಿಗಳಾಗಿ ಬರಬೇಕಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಕಂಡಂಥ ಒಂದು ಕನಸಿರ್ತದೆ ಭಾರತದ್ದು. ಹಾಗೆ ಇವತ್ತು ನರೇಂದ್ರ ಮೋದಿಜಿ ಅವರಿದ್ದಾರೆ, ಅವರ ಒಂದು ಕನಸಿರ್ತದೆ, ಇಂದಿರಾ ಗಾಂಧಿದು ಒಂದು ಕನಸಿರ್ತದೆ. ಹೀಗೆ ಕರ್ನಾಟಕ ರಾಜ್ಯದ ಜವಾಬ್ದಾರಿ ಈಗ ನಮ್ಮ ಹತ್ರ ಇದೆ. ನಮ್ಮ ಒಂದು ಎಜೆಂಡಾ ಇದೆ. ಈ ರೀತಿ ಪಕ್ಷ ಸ್ಟ್ರಾಟಜಿ ಬಿಲ್ಡ್ ಮಾಡ್ಕೊಂಡು ಹೋಗಬೇಕು. ಪಕ್ಷ ಹಿಂದೆ ಪಕ್ಷಕ್ಕೆ ತುಂಬ ಸಮಸ್ಯೆಗಳಿದೆ, ಇವತ್ತೂ ಇದೆ ಪಕ್ಷಕ್ಕೆ ಸಮಸ್ಯೆ. ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ಅದು ಬೇರೆ ಪಕ್ಷದ ಥರ ಅಷ್ಟು ಸುಲಭ ಇಲ್ಲ. ಒಂದು ಕಡೆ ನಮ್ಮವರಿಂದಲೇ ಸಮಸ್ಯೆ, ಇನ್ನೊಂದು ಕಡೆ ಅನ್ಯ ಮತದವರಿಂದ ಸಮಸ್ಯೆ. ಸೊ ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗೋದು ಸಾಮಾನ್ಯವಾಗಿ ಒಂದು ಜಾತ್ಯತೀತ ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್, JDS ಎಲ್ಲ ಇದೆ. ಜಾತ್ಯತೀತ ಪಕ್ಷ 100ಕ್ಕೆ 100 ನೀವು ಸಂವಿಧಾನ ತಗೊಂಡು ನೋಡಿದ್ರೆ ಗೊತ್ತಾಗ್ತದೆ. ಸೊ ಹಾಗಿರ್ಬೇಕಾದ್ರೆ ಅವರ ಆ ಜಾತ್ಯತೀತ ನಿಲುವಿಗೆ ನಾವು ವಿರುದ್ಧವಾಗಿ ಹೋಗಬೇಕಾದ್ರೆ ಸಾಮಾನ್ಯವಾಗಿ ಪ್ರಾಬ್ಲಮ್ಸ್ ಬಂದೇ ಬರ್ತದೆ. ಇಲ್ಲಿ ಸಂಘಟನೆ ಬಗ್ಗೆ ಇನ್ನಷ್ಟು ಕೇಳ್ತೇನೆ. ಆದರೆ ನಿಮ್ಮ ಹೆಸರನ್ನು ಕೇಳುವಾಗ ರಾಜೇಶ್ ಪವಿತ್ರನ್ ಏನು ತಮಿಳ್ ಶಬ್ದದ ಹಾಗೆ ಪವಿತ್ರನ್ ಆ ಥರ ಇದೆ. ಮೂಲ ಯಾವುದು? ತಂದೆ ಕೇರಳದವರು, ತಾಯಿ ಕರ್ನಾಟಕದವರು. ಹಾಗೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ
ಕರ್ನಾಟಕದಲ್ಲಿ. ಆದ್ದರಿಂದ ನಿಮ್ಮ ಮಾತೃಭಾಷೆ ಯಾವುದು? ಕನ್ನಡ. ಕನ್ನಡ. ಓ, ಈಗ ಕರ್ನಾಟಕದಲ್ಲಿ ಕನ್ನಡ, ಸ್ಥಳೀಯವಾಗಿ ತುಳು. ಆದರೆ ತಂದೆಯ ಆ ಮಲಯಾಳವನ್ನು ಬಿಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಸ್ಪಷ್ಟವಾಗಿ ಬರೆದಿದ್ರು ಕೂಡ ಕಲ್ತಿದ್ದೀನಿ. ಸರ್ವ ಅಂದ್ರೆ ಇಷ್ಟರವರೆಗೆ ತ್ರಿಭಾಷಾ ಸಂಗಮ ನಿಮ್ದು? ಇಲ್ಲ, ನನಗೆ ಭಾಷೆ ಒಂದು 7-8 ಭಾಷೆಗಳು ಬರ್ತದೆ. ಅಲ್ಲ, ಮಾತೃಭಾಷೆಯಲ್ಲಿ 3 ಕ್ಯಾಟಗರಿಯಲ್ಲಿ ಬರ್ತದೆ. ಎಲ್ಲ ತಿಳ್ಕೊಳ್ಬೇಕಾಗ್ತದೆ. ಅಂದ್ರೆ ನಿಮ್ಮ ಉದ್ಯೋಗ ಏನು, ನಿಮ್ಮ ಕೆಲಸ? ಈಗ ಎಲ್ರಿಗೂ ಗೊತ್ತಿದ್ದಾಗೆ ಹಿಂದೂ ಮಹಾಸಭಾದ. ಇಲ್ಲ, ಹಿಂದೂ ಮಹಾಸಭೆ ಕೆಲಸ ಅಲ್ಲ. ನಾನು ಒಬ್ಬ ಉದ್ಯಮಿ, ಅದ್ರ ಜೊತೆಗೆ ಸಮಾಜ ಸೇವಕ, ಜೊತೆಗೆ ಒಬ್ಬ ರಾಜಕಾರಣಿ. ಅದೇ ಉದ್ಯಮ, ಯಾವ ಉದ್ಯಮವನ್ನು ಮಾಡ್ತಾ ಇದ್ದೇನೆ? ನಂದು ಎಕ್ಸ್ಪೋರ್ಟ್ಸ್ ಇದೆ, ಕಾಫಿ ಮತ್ತೆ ಇನ್ನಿತರ ಪ್ರಾಡಕ್ಟ್ಸ್ಗಳಿದ್ದಾವೆ. ಜೊತೆಗೆ ಸೆಕ್ಯೂರಿಟಿ ಸರ್ವಿಸಸ್ ಇದೆ. ಆಮೇಲೆ ಒಂದು ಬಿಸ್ನೆಸ್, ರಿಯಲ್ ಎಸ್ಟೇಟ್ ಇರ್ಬೋದು. ರಿಯಲ್ ಎಸ್ಟೇಟ್ ಇಲ್ಲ, ಇಲ್ವಾ? ನೇರವಾಗಿ ನಾನು ಅಂದರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನ ರೀಚ್ ಮಾಡೋದು. ಓಕೆ ಓಕೆ ಓಕೆ. ಈಗ ಆದರೆ ಸರ್ವೇ ಸಾಧಾರಣವಾಗಿ ನೀವು ಮಾಧ್ಯಮಗಳಲ್ಲಿ ಅಥವಾ ಸಾಮಾಜಿಕವಾಗಿ ಗೊತ್ತಾಗುವುದೇನೆಂದರೆ ಹಿಂದೂ ಮಹಾಸಭಾದವರು. ಹಿಂದೂ ಮಹಾಸಭಾದವರು ಅದರ ಜೊತೆಯಲ್ಲಿ ನಿಮ್ಮ ಮೇಲಿರುವಂಥ ಕ್ರಿಮಿನಲ್ ಕೇಸ್ಗಳು, ಅಂದರೆ ನಿಮ್ಮ ಮೇಲೆ ಮಾಮೂಲು ಕ್ರಿಮಿನಲ್ ಕೇಸ್ಗಳು ಇರ್ತದೆ, ದೊಡ್ಡ ವಿಷಯ ಇಲ್ಲ ಅಂತ ಹೇಳ್ತಾರೆ, ಯಾಕೆಂದರೆ ಹೋರಾಟಗಾರರು. ಆದರೆ ಬಂದದ್ದು ಅತಿ ಕೆಟ್ಟ ಒಂದು ಹನಿ ಟ್ರ್ಯಾಪ್ ಎನ್ನುವಂಥ ಕೇಸ್, ಅದು ಯಾಕೆ ಒಂದು ಹಿಂದೂ ಸಂಘಟನೆ ನಾಯಕರಿಗೆ ಶೋಭೆಯ? ಇಲ್ಲ, ನೀವು ಹೇಳಿದ್ದು ಸರಿ ಇದೆ, ಆದರೆ ಅದು ದುರಾದೃಷ್ಟ ಅನ್ನಬೇಕು ಅಥವಾ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ರಾಜಕೀಯ ಪಕ್ಷ, ನಾವು ಕೂಡ ಒಂದು ಜಾತ್ಯತೀತ ಪಕ್ಷ ಆಗಿದ್ರೆ ಬಹುಶಃ ನೀವು ಹೇಳಿರುವಂಥ ಹನಿ ಟ್ರ್ಯಾಪ್ ಪ್ರಕರಣ ನನಗೆ ಬರ್ತಿರ್ಲಿಲ್ವೇನೋ. ನಮ್ಮ ಹಿಂದೂ ಮಹಾಸಭೆಯನ್ನು ಮುಗಿಸುವಂಥ ಷಡ್ಯಂತ್ರದ ಒಂದು ಭಾಗವಾಗಿ ಅದನ್ನು ನಮ್ಮ ಮೇಲೆ ಹಾಕಲಾಯಿತು. ಎಲ್ಲೂ ಕೂಡ ನಾವು ಅದರಲ್ಲಿ ನಮ್ಮ ಪಾಲೇ ಇಲ್ಲ. ಅದರಲ್ಲಿ ಸ್ಪಷ್ಟವಾಗಿ ನ್ಯಾಯಾಲಯದಲ್ಲೂ ಕೂಡ ಅದು ತಿಳಿದು ಬಂದಿರುವಂಥ ವಿಚಾರ. ಚಾರ್ಜ್ ಶೀಟ್ ಹಾಕ್ಲಿಲ್ವಾ ಅದಕ್ಕೆ? ಚಾರ್ಜ್ ಶೀಟ್ ಆಯಿತು, ಕೇಸ್ ಆಯಿತು, ಎಲ್ಲ ಆಯಿತು. ಈಗ ನಮ್ಮ ಯಾಕಂತ ಹೇಳಿದ್ರೆ ಅದರಲ್ಲಿ ಚಾರ್ಜ್ ಶೀಟ್ ಸುಮ್ಮನೆ ಹಾಕ್ತಾರಾ? ನೋಡಿ, ತನಿಖೆ ಮಾಡಿ ಹಾಕೋದು. ಈಗ ರಾಜ್ಯದಲ್ಲಿ ಸರ್ಕಾರ ಭಾರತೀಯ ಜನತಾ ಪಾರ್ಟಿದು, ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿದ್ದು, ಗೃಹ ಇಲಾಖೆ ಅವರದು. ಆದ್ದರಿಂದ ನಾನು ಇದು ಕೇವಲ ಭಾರತೀಯ ಜನತಾ ಪಾರ್ಟಿ, ನಾಳೆ ಕಾಂಗ್ರೆಸ್ ಇರ್ಬೋದು ಅಥವಾ ನಾಳೆ ಹಿಂದೂ ಮಹಾಸಭೆ ಬಂದರೂ ಕೂಡ ಗೃಹ ಇಲಾಖೆ ಅನ್ನುವಂಥದ್ದು ಸರ್ಕಾರದ ಅಧೀನದಲ್ಲಿರುವಂಥದ್ದು. ಆದ್ರಿಂದ ಒತ್ತಡ ಇದ್ದೇ ಇರ್ತದೆ. ಈಗ ನೋಡಿ, ಇತ್ತೀಚೆಗೆ ನಮಗೆ ಒಂದು ದೇವಸ್ಥಾನ ಧ್ವಂಸ ಪ್ರಕರಣ ಇತ್ತು, ಮೈಸೂರಿದು, ನಂಜನಗೂಡು. ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ಕೊಟ್ಟಾಗ ಸಾಮಾನ್ಯವಾಗಿ ಯಾರ ಪ್ರೆಸ್ ಮೀಟಲ್ಲಿ ಕೂತಿರ್ತಾರೆ ಅವ್ರ ಮೇಲೆ ಕೇಸ್ ಆಗೋದು ಸಾಮಾನ್ಯ ಆಗಿರ್ತದೆ. ಅದು ಧರ್ಮೇಂದ್ರ ಮತ್ತಿತರ, ಹೌದು, ಹಾಗಿರ್ತದೆ. ಒಂದು 5 ಜನ ನಮ್ಮ ನಾಯಕರು ಕೂತಿದ್ರು, ಜಿಲ್ಲೆಯ ನಾಯಕರುಗಳೆಲ್ಲ ಕೂತು. ಅವ್ರ ಮೇಲೆ ಕೇಸ್ ಆಗಿದ್ರೆ ನಮ್ಗೇನು ಬೇಜಾರು ಇರ್ತಿರ್ಲಿಲ್ಲ, ಯಾಕಂತೇಳಿ ಅವ್ರು ಬೇಲ್ ತಗೊಂಡು ಹೊರಗೆ ಬರ್ತಾರೆ. ಆದರೆ ನಾನು ಆ ಸಂದರ್ಭದಲ್ಲಿ ಬೆಂಗಳೂರು ಪ್ರವಾಸ, ಆಮೇಲೆ ನನ್ನ ಜೊತೆ ಇದ್ದಂತ ಇನ್ನೂ 2 ಇದ್ರು. ಅದರಲ್ಲಿ ಒಬ್ಬರು ಪಕ್ಷಕ್ಕೆ ಸಂಬಂಧನೇ ಇಲ್ಲ. ಅದೆಲ್ಲ ನಮ್ಮ ಜೊತೆ ಯಾರೆಲ್ಲ ತಿರುಗ್ತಾರೆ, ಯಾರೆಲ್ಲ ಇದ್ದಾರೆ ಅವರನ್ನು ನೋಡ್ಕೊಂಡು ಹುಡುಕಿ ಕೇಸ್ ಹಾಕುವಂಥದ್ದು. ಆಮೇಲೆ 420 ಕೇಸ್ ಹಾಕುವಂಥ, ದೇವಸ್ಥಾನ ಧ್ವಂಸ ಪ್ರಕರಣದಲ್ಲಿ 420 ಕೇಸ್ ಹಾಕುವಂಥದ್ದು ಏನಿದೆ? ದೇವಸ್ಥಾನ ಧ್ವಂಸ ಪ್ರಕರಣದಲ್ಲಿ ನಿಮಗೆ 420 ಕೇಸ್? ಹೌದು, ನನಗೆ ಮಾತ್ರ ಅಲ್ಲ, 8 ಜನರನ್ನ ನಮ್ಮ ಹೆಸರನ್ನ ಹಾಕಿದ್ದಾರೆ. ನಾವು ಸ್ಥಳೀಯವಾಗಿ ಆವತ್ತು ಊರಲ್ಲೇ ಇರಲಿಲ್ಲ, ನಾನು ದಾಖಲೆಗಳನ್ನು ಕೊಟ್ಟಿದ್ದೇನೆ. ಆದರೂ ಎಲ್ಲ ಮಾಧ್ಯಮ, ಹೆಚ್ಚಿನ ಮಾಧ್ಯಮ, ನಾನು ಇದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಗೃಹ ಇಲಾಖೆಯನ್ನ ದುರ್ಬಳಕೆ ಯಾವ ರೀತಿ ಮಾಡ್ಕೊಳ್ತಾರೆ, ಪೊಲೀಸ್ನವರದ್ದು ಅವರ ಆ ಒಂದು ಇಲಾಖೆ ಮೇಲೆ ಯಾವ ರೀತಿ ಅವರು ಒಂದು ಒತ್ತಡವನ್ನು ಹೇರ್ತಾರೆ, ಮಾಡ್ಲೇಬೇಕಾಗ್ತದೆ ಪೊಲೀಸ್ನವರು. ಇದು ಪೊಲೀಸ್ನವರ ತಪ್ಪು ಅಂತ ನಾನು ಹೇಳೋದಿಲ್ಲ. ಅಲ್ಲ, ನೀವು ಮುಖ್ಯಮಂತ್ರಿಗೆ ಬೆದರಿಕೆ ಹಾಕ್ತೀರಿ, ನಿಮ್ಮನ್ನು ಹೀಗೆ ಬಿಟ್ರೆ ಮತ್ತೆ ನೋಡಿ, ನೀವು ಹೇಗ್ ಬೇಕಾದ್ ತಗೊಳ್ಬೋದು. ಅಲ್ಲಿ ನಮ್ಮ ಧರ್ಮೇಂದ್ರ ಅವರು ಮುಖ್ಯಮಂತ್ರಿಗೆ ಬೆದರಿಕೆ ಹಾಕಲೇ ಇಲ್ಲ. ಹೇಳಿರುವ ರೀತಿ ಬೇರೆ, ಅದನ್ನು ತಿರ್ಚಿದ್ದಾರೆ, ಬೆದರಿಕೆ ಹಾಕಿಲ್ಲ. ಖಂಡಿತ ಇಲ್ಲ, ಅದು ಬೆದರಿಕೆ ಅಂತ ಯಾಕೆ ಹೇಳ್ತೀರಿ? ಅದು ನೀವು ನಮ್ಮ ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟಂತಹ 800 ವರ್ಷ ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಕೆಡವಿದ್ದು ನಿಮ್ಮ ಯಾವ ಹಿಂದುತ್ವದ ಆಧಾರದ ಮೇಲೆ ಕೆಡವಿದ್ದೀರಿ? ಸುಪ್ರೀಂ ಕೋರ್ಟ್ ಆದೇಶ ಅಂತ ಹೇಳಿದ್ದೀರಿ ನೀವು. ಸುಪ್ರೀಂ ಕೋರ್ಟ್ ಆದರ್ಶ ಅಂತ ಹೇಳಿದ್ರೆ, ನೀವು ಇದು ಆದೇಶ ಅಂತ ಹೇಳಿದ್ರೆ ಬೇರೆ ಎಷ್ಟು ಆದೇಶಗಳಿದ್ದಾವೆ. ಆ ಮೈಕ್ ಇದು ವಾಲ್ಯೂಮ್ ಡೌನ್ ಮಾಡುವಂಥದ್ದು, ಅನಧಿಕೃತ ಮೈಕ್ ತೆರವಿದ ವಿಚಾರ ಇರ್ಬೋದು, ಎಷ್ಟೋ ವಿಚಾರಗಳಿದೆ ಸುಪ್ರೀಂ ಕೋರ್ಟ್. ನೀವು ಅದನ್ನೆಲ್ಲ ಪಾಲನೆ ಮಾಡಿದ್ದೀರಾ? ಅದೆಲ್ಲ ಮಾಡಿದ್ರೆ ದೇವಸ್ಥಾನಕ್ಕೆ ಯಾಕೆ ಅದು? ಅಂದ್ರೆ ನಿಮ್ಮ ಯಾವ ರೀತಿಯ ಹಿಂದುತ್ವ ಅದನ್ನು, ಅಂದ್ರೆ ನಿಮಗೆ ಹಿಂದುತ್ವವನ್ನು ನಿಮಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಅಂದ್ರೆ ನೀವು ಹಿಂದೂ ಸಮಾಜವನ್ನು ಗ್ರಾಂಟೆಡ್ ಆಗಿ ತಗೊಂಡಿದ್ದೀರಿ.
ನೀವು ಏನೇ ಮಾಡಿದ್ರು ಹಿಂದೂ ಸಮಾಜಕ್ಕೆ ಬೇರೆ ಒಂದು ವ್ಯವಸ್ಥೆ ಇಲ್ಲ, ಪರ್ಯಾಯ ವ್ಯವಸ್ಥೆ ಇಲ್ಲದಾಗ ಕೊನೆಗೆ ನಾವು ಕಾಂಗ್ರೆಸ್ಗಿಂತ ಬಿಜೆಪಿ ಉತ್ತಮ ಇರ್ಬೋದೇನೋ ಅಂತ ಒಂದು ಹಾಕ್ತಾರೆ. ಸೊ ಅದರ ಭಾಗವಾಗಿ ಈಗ ನಾವೆಲ್ಲ ನೋಡ್ತಾ ಇದ್ದೀವಿ. ಅಲ್ಲ, ಏನೇ ಆದರೂ ಈಗ ಸರ್ವೇ ಸಾಧಾರಣ ಒಂದು ಒಪಿನಿಯನ್ ಅಂತ ಬರ್ತದೆ ಒಬ್ಬರನ್ನು ನೋಡುವಾಗ. ಹೌದು, ನಿಮ್ಮ ನಾಮ, ನಿಮ್ಮ ಆ ಶಾಲು, ನಿಮ್ಮ ಕೈಯಲ್ಲಿ ಆ ಬಂಗಾರದ ಇದೆಲ್ಲ ನೋಡುವಾಗ ಒಮ್ಮೆ ಏನು ಇವರು ಕೋಮು ರೋಡಿಸಮ, ಧಾರ್ಮಿಕ ರೋಡಿಸಮ್ ಮಾಡ್ತಾರ ಅಂತ ಸರ್ವೇ ಸಾಧಾರಣ. ಯಾಕಂದ್ರೆ ಈ ಪಿಕ್ಚರ್ಗಳಲ್ಲಿ ಅದೇ ಥರ ಇಂಟರ್ಪ್ರಿಟೇಷನ್ ಅಂದರೆ ತೋರಿಸ್ತಾರೆ. ಪಕ್ಕನೆ ನೋಡುವಾಗ ರೋಡಿಸಮ್ ಮಾಡಿರ್ಬೋದಪ್ಪ, ಕೇಸ್ ಹಾಕಿದ್ರೆ ಸರಿ ಇರ್ಬೋದು ಅಂತ ತುಂಬ ಜನರಿಗೆ ಅನಿಸ್ತದೆ. ನೀವು ದಕ್ಷಿಣ ಕನ್ನಡ ಜಿಲ್ಲೆ ಅಂತಲ್ಲ, ಕರ್ನಾಟಕಾದ್ಯಂತ ನನ್ನ ಮೇಲೆ ರೆಕಾರ್ಡ್ಸ್ಗಳು ಚೆಕ್ ಮಾಡೋದು, ಎಲ್ಲೂ ಕೂಡ ಕ್ರಿಮಿನಲ್ ಅಫೆನ್ಸಸ್ ಇರಬೇಕಲ್ಲ? ಇಲ್ಲ, ಖಂಡಿತ ಇಲ್ಲ. ಒಂದು ಕೇಸ್ ಇರಬೇಕು. ಇಲ್ಲ ಇಲ್ವಾ? ಇಲ್ಲ. ಬರ್ಕೆಯಲ್ಲಿ ಮಾತ್ರ. ಬರ್ಕೆಯಲ್ಲೂ ಕೂಡ ಅದು ಕಾವೂರಲ್ಲಿಲ್ಲ, ಒಂದು ಬಜ್ಪೇಟ್ ಠಾಣೆಯಲ್ಲಿ ಅದು ಹಿಂದೂ ಮಹಾಸಭಾದ ಕೇಸು, ಎಲ್ಲ ಹಿಂದೂ ಮಹಾಸಭಾದ ಕೇಸೆ, ಮತ್ತೆ ಕೆಲವೊಂದು ಭಾಜಪದ ಕೇಸು. ಅಲ್ಲ, ನೀವು ಇವ್ರ ಮೇಲೆ ಒಬ್ಬ ನಟ ಪ್ರಕಾಶ್ ರೈ ಯಾನೆ ಅವರ ಮೇಲೆ ಮೊಟ್ಟೆ ಎಸೆದು ಇದು ಮಾಡಿದ್ರಿ, ಅದು ಕೂಡ ಒಂದು ಅಪಮಾನ ಅಲ್ವಾ, ಒಂದು ಡಿಫಮೇಷನ್ ಒಂಥರ. ಅಲ್ಲ, ಮೊಟ್ಟೆ ಎಸೆಯುವುದು ಅಂತಲ್ಲ, ಒಂದೊಂದು ರೀತಿಯಲ್ಲಿ ನೀವು ಪ್ರತಿಭಟನೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇರೋದ್ರಿಂದ ನಮ್ಮಲ್ಲಿ ಆ ಸಂದರ್ಭದಲ್ಲಿ, ಇದು ತುಂಬಾ ವರ್ಷದ ಹಿಂದಿನ ಕಥೆ ಅದು, ಆ ಸಂದರ್ಭದಲ್ಲಿ ನಮ್ಮ ಶಕ್ತಿ ಅನುಸಾರ ಯಾವ ರೀತಿ ಪ್ರತಿಭಟಿಸಬಹುದು ಅಂತ ನೋಡಿದಾಗ, ನಾನು ಅವತ್ತು ಯೂತ್ ಇದು ಪ್ರೆಸಿಡೆಂಟ್ ಆಗಿದೆ. ಆವಾಗ ಅದು ಕೂಡ ನಮ್ಮ ಕಾರ್ಯಕರ್ತರೇ ಇರಲಿಲ್ಲ. ಆ ಸಂದರ್ಭ ಎಲ್ಲೋ ಪರಿಚಯದವರನ್ನೆಲ್ಲ ಕರೆದು ಈ ರೀತಿ ಒಂದು ಮಾಡಬೇಕು, ಸಾಧ್ಯ ಇದೆ ಅಂತ ಹೇಳಿದಾಗ ಹಾಗೆ ಮಾಡಿದ್ರಿ. ಅಂದ್ರೆ ನಮಗೆ ಮಾಡ್ಲಿಕ್ಕೆ ಅದು ಮಾಡಬೇಕು ಅಂತಿದ್ರು ಕೂಡ ನಮ್ಮ ಶಕ್ತಿಯನ್ನು ನೋಡಬೇಕು. ಅಂದ್ರೆ ಇದು ಇವರು ಪ್ರಕಾಶ್ ರಾಜ್ ಹಿಂದೂ ವಿರೋಧಿ ಹೇಳಿಕೆ ಕೊಟ್ಟಿದ್ರು ಅವರು. ಅದು ಹಿಂದುತ್ವದ ಉಳಿಗೋಸ್ಕರ. ಹೌದು, ನಮಗೆ ಯಾವ ರೀತಿ ನೋಡಿ, ತುಂಬಾ ಶಕ್ತಿ ಇದ್ರೆ ಬೇರೆ ಬೇರೆ ರೀತಿಯಲ್ಲಿ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಬಹುದು, ಬೇರೆ ಬೇರೆ ರೀತಿಯಲ್ಲಿ ಇದೆ. ಸೊ ನಮ್ಗೆ ಯಾವ ರೀತಿ ಸಾಧ್ಯ ಆಯ್ತು ಅದು ಮಾಡಿದ್ದೇವೆ. ಈಗ ಅದರ ಜೊತೆಯಲ್ಲಿ ಬಜಪೆ ವಿಮಾನ ನಿಲ್ದಾಣದಲ್ಲಿ ಏನೋ ಕಾರ್ಮಿಕರ ಹೋರಾಟ ಅಂತ ಹೇಳಿ ಅಲ್ಲೊಂದು ಕೇಸ್ ಆಯ್ತು. ಕಾರ್ಮಿಕರ ಹೋರಾಟಕ್ಕೆ ಹೋಗಿದ್ದವುದು, ಅಲ್ಲಿ ಅದು ನಾವೇನು ಮಾಡಲೇ ಇಲ್ಲ, ಕೇಸ್ ಆಯ್ತು. ಅಂದ್ರೆ ನೀವು ಪ್ರತಿಭಟನೆ ಮಾಡ್ಲಿಕ್ಕೂ ಕಷ್ಟ ನಮಗೆ, ಅದೇ ಹೇಳಿದಲ್ಲ, ಕಾರ್ಮಿಕರ ಪರವಾಗಿ ಹೋರಾಟ ಮಾಡಲಿಲ್ಲ. ಮಾಡಿದ್ದೇವೆ, ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿದ್ದೇವೆ. ಆದ್ರೆ ಅಲ್ಲಿ ಆಲ್ರೆಡಿ ಭಾರತೀಯ ಜನತಾ ಪಾರ್ಟಿ ಅಂಗಘಟಕವಾದ ಏನೋ ಯಾವುದೋ ಒಂದು ಕಾರ್ಮಿಕ ಸಂಘಟನೆ ಇತ್ತು, ಅಲ್ಲಿ ಅದು ಅವರ ವಿರುದ್ಧ ಆಗಿತ್ತು. ನಾವು ಅವರ ವಿರುದ್ಧ ಹೋಗಿರೋದಲ್ಲ, ಅಲ್ಲಿ ಆಗಿರೋ ಕಾರ್ಯಕರ್ತರ ಯಾರಿದ್ದಾರೆ, ಕಾರ್ಮಿಕರಿದ್ದಾರೆ, ಅವ್ರ ಸಮಸ್ಯೆಗಳಿಗೆ ಯಾರಾದ್ರೂ ಸ್ಪಂದನೆ ಮಾಡ್ಬೇಕಲ್ಲ. ಈಗ ಬೇರೆ ಬೇರೆ ಪಕ್ಷದಲ್ಲಿ ಬೇರೆ ಬೇರೆ ರೀತಿಯಾದ ಘಟಕಗಳಿದಾವೆ. ಸೊ ನಮ್ಮ ಹಿಂದೂ ಮಹಾಸಭಾದಲ್ಲಿ ಹಿಂದೂ ಶ್ರಮಿಕ್ ಸಭಾ ಅಂತ ಇದೆ, ಅದಕ್ಕೊಂದು ರಿಟರ್ನ್ ಕಂಪ್ಲೇಂಟ್ ಬಂದಾಗ ಸ್ಪಂದಿಸೋದು ಆ ಸಂದರ್ಭದಲ್ಲಿ ಅವಶ್ಯಕತೆ ಇತ್ತು, ಮಾಡಿದ್ದೇವೆ. ಈಗ ಬಹುತೇಕ 75% ಹಿಂದೂಗಳಿದ್ದಾರೆ ಭಾರತದಲ್ಲಿ. ಹೌದು, ಉಳಿದಂತೆ ಬೇರೆ ಜಾತಿಯವರೆಲ್ಲ ಇದ್ದಾರೆ. ಈಗ ಹಿಂದೂಗಳು ಅನ್ಯಾಯ ಆಗಿದೆ, ಹೋರಾಟ ಮಾಡಬೇಕು ಅಂತ ಯಾಕೆ ಅಷ್ಟು ದೊಡ್ಡ ಪರ್ಸೆಂಟೇಜ್ ಇರುವಾಗ ಹಿಂದೂಗಳಿಗೆ ಅನ್ಯಾಯ ಆಗ್ತದೆ, ಹಿಂದೂಗಳ ಪರವಾಗಿ ಹೋರಾಟ ಮಾಡಬೇಕು ಅಂತ ಪಕ್ಷ ಬೇಕಾ? ಅದು ಜನ ತೀರ್ಮಾನ ಮಾಡಬೇಕು. ನಮ್ಮಲ್ಲೂ ಕೂಡ ಇಂಟರ್ನಲ್ ಸರ್ವೇಸ್ ಇದೆ, ಮಾಡಬೇಕಾದ್ರೆ ಇವತ್ತು ಪರ್ಯಾಯ ವ್ಯವಸ್ಥೆಯ ಅವಶ್ಯಕತೆ ಇದೆ. ಎಂತ ಸರ್ವೆಗಳಲ್ಲಿ ಏನಾದ್ರೂ ಒಂದು ಹಿಂದೂಗಳಿಗೆ ಅಪಾಯ ಇದೆ ಅಂತ ಏನಾದ್ರೂ ಅನಿಸಿದೆ? ಹೌದು, ಯಾಕಂತ ಹೇಳಿದ್ರೆ ಈಗ ನೀವು ಹೇಳಿದ್ರಿ 75% ಹಿಂದೂಗಳು ಅಂತ, ಅದು ಅವತ್ತಿನ ಕತೆ ಇರ್ಬೋದು. ಇವತ್ತು ನಾವು ಬಹುಸಂಖ್ಯಾತರು ಅಂತ ಹೇಳಿದ್ರೂ ಕೂಡ ಯಾರನ್ನ ನಾವು ಅಲ್ಪಸಂಖ್ಯಾತರು ಅಂತ ಹೇಳಿದ್ವೋ ಅವರ ಸಂಖ್ಯೆ ಎಷ್ಟರ ಮಟ್ಟಿಗೆ ಬಂದಿದೆ, ಇದಕ್ಕೆ ಕಾರಣ ಏನು, ಯಾರು ಅವ್ರನ್ನ ಬೆಳೆಸ್ತಾ ಇದ್ದಾರೆ, ಇದೆಲ್ಲ ಅವರವರೇ ಬೆಳೆಸ್ತಾರೆ? ಖಂಡಿತ ಇಲ್ಲ, ಜನಸಂಖ್ಯೆ ಆಗ್ಬೇಕಾದ್ರೆ ಅವರೇ ಬೆಳೆಸ್ಬೇಕು. ಅದು ಬೇರೆ ವಿಚಾರ. ಆದ್ರೂ ಜನಸಂಖ್ಯೆ ನಿಯಂತ್ರಣ ಕಾಯ್ದೆ ಹಿಂದೂಗಳಿಗೆ ಮಾತ್ರ ಅಲ್ವಲ್ಲ, ಅವ್ರಿಗೂ ಅಪ್ಲೈ ಆಗತ್ತಲ್ಲ. ನೀವು ಅವ್ರಿಗೆ ಕೊಡುವಂತ ಸೌಲಭ್ಯವನ್ನು ಕಡಿತ ಮಾಡಿ, ನಿಮಗೆ ಅದನ್ನು ನಿಗ್ರಹ ಮಾಡಲೇಬೇಕು ಅಂತ ಅಂದ್ರೆ ಇಚ್ಛಾಶಕ್ತಿಯ ಕೊರತೆ. ಆಡಳಿತದಿರುವ ಪಕ್ಷ ಅಲ್ಲ, ಇರುವುದೆಲ್ಲ ಹಿಂದೂಗಳ ಕೈಯಲ್ಲೇ ಇದ್ದಾರೆ ಎಲ್ಲರೂ. ಮತ್ತೆ ಒಂದು ಭದ್ರತೆಯನ್ನ ಹಿಂದೂಗಳಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅದು ಆಡಳಿತದಲ್ಲಿರುವವರು ಮನಸ್ಸು ಮಾಡಬೇಕು. ನೀವು ಕೇವಲ ಚುನಾವಣೆ ಬಂದಾಗ ಕೇಸರಿ ಶಲ್ಯ ಹಾಕೊಂಡು ನಾಮ ಹಾಕೊಂಡು ಹಿಂದೂಗಳ ಮತ ಪಡೆಯುವುದು ಅದು ಬಿಟ್ರೆ, ಹಿಂದುತ್ವದ ಆಧಾರದ ಮೇಲೆ ನೀವು ಬಂದಂತವ್ರು ಏನ್ ಮಾಡಿದ್ದೀರಿ? ಈಗ ಕೇಸರಿ ಶಲ್ಯ ಏನು ನಿಮ್ದು ಸೊತ್ತು ಹೇಳುದಾ? ಖಂಡಿತವಾಗಿ ಹಿಂದೂಗಳ ಸೊತ್ತು ಇದು. ಅಲ್ಲ, ಅವರು ಬಿಜೆಪಿ ಹಿಂದೂಗಳಲ್ಲ. ಅಲ್ಲ, RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ಮ ಕೂಸದು. ವಿಶ್ವ ಹಿಂದೂ ಪರಿಷತ್ತು ಸಂಘದ ಅಡಿಯಲ್ಲಿ ಬರುವಂತದ್ದು ನೋಡಿ. ಈಗ ಕೂಸು ದೊಡ್ಡದಾಗಿದೆ. ಅಲ್ಲ, ಸಂಘ ಮತ್ತು ಪರಿವಾರ ಅದು ಯಾವತ್ತು ಹಿಂದುತ್ವವಾದದಿಂದ ಹೊರಗಡೆ ಬರಲಿಲ್ಲ. ಇವತ್ತು ಜಾಗರಣ ವೇದಿಕೆ ಇರ್ಬೋದು, ಬಜರಂಗ ದಳ ಇರ್ಬೋದು, ಯಾವುದೇ ಇರ್ಬೋದು,
ಅಲ್ಲಿರುವಂಥ ಕಾರ್ಯಕರ್ತರು ಅದು ಅಪ್ಪಟ ಹಿಂದುತ್ವವಾದಿಗಳು, ಹ್ಮ್. ಕಠೋರ ಹಿಂದುತ್ವವಾದ. ಆದರೆ ನಾಯಕರುಗಳೆಲ್ಲ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಕೊನೆಯದಾಗಿ ಸಲಾಂ ಹೊಡಿಬೇಕಾಗಿರೋದು ಭಾರತೀಯ ಜನತಾ ಪಾರ್ಟಿಗೆ. ಹ್ಮ್. ಯಾಕಂತ ಹೇಳಿದ್ರೆ ಅವರು ಆ ರೀತಿ ಅದನ್ನು ಮಾಡ್ಕೊಂಡು ಹಿಂದೂ ಮಹಾಸಭಾದ ಮೇಲೆ ನಿರ್ಬಂಧ ಆದಮೇಲೆ ಹ್ಮ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅದೊಂದು ಆ ಬಳ್ಳಿಗೆ ಒಂದು ಆಸರೆ ಬೇಕಾಗಿತ್ತು. ನಮ್ಮ ಅವತ್ತಿನ 23 MP ಕೊಟ್ಟಂತ ಹಿಂದೂ ಮಹಾಸಭಾ, ಅದರಲ್ಲಿ ಒಬ್ರು ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಹಿಂದೂ ಮಹಾಸಭೆಯಲ್ಲಿ ನಿರ್ಬಂಧ ಆದ ತಕ್ಷಣ ಅವರು ಭಾರತೀಯ ಜನಸಂಘ ಅಂತ ಒಂದು ಪ್ರಾರಂಭ ಮಾಡ್ತಾರೆ. ಅದ್ರ ಜವಾಬ್ದಾರಿಯನ್ನು ಸಾವರ್ಕರ್ ತಗೊಳ್ಳಿಕ್ಕೆ ಹೇಳ್ತಾರೆ. ಅವೇನ್ ಹೇಳ್ತಾರೆ ಅವರು? ಸಾವರ್ಕರ್ ಹೇಳ್ತಾರೆ, ಸಂವಿಧಾನವನ್ನು ನೋಡಿಕೊಂಡು ಹಿಂದೂ ಮಹಾಸಭಾ ಒಂದು ಹಿಂದೂ ರಾಷ್ಟ್ರೀಯ ರಾಜಕೀಯ ಪಕ್ಷ ಇದೆ, ಅದೀಗ ಇಲ್ಲ. ಆದರೆ ನೀವು ಮಾಡಿದಂಥ ಪಕ್ಷಕ್ಕೆ ಸ್ವಾಗತ ಇದೆ, ಆದರೆ ಅದು ಹಿಂದೂ ರಾಜಕೀಯ ಪಕ್ಷ ಅಲ್ಲ, ಅದು ಜಾತ್ಯತೀತ ಪಕ್ಷ ಇದೆ. ಆದ್ರಿಂದ ಈ ದೇಶದಲ್ಲಿ 2 ಜಾತ್ಯತೀತ ಪಕ್ಷದ ಅವಶ್ಯಕತೆ ಏನಿದೆ? ನೀವು ಈಗಾಗಲೇ ಅಧಿಕಾರ ಅನುಭವಿಸಿದ್ದೀರಿ, ಆದ್ರಿಂದ ನಿಮ್ಗೆ ಆ ಅಧಿಕಾರದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ಅವರು ಒಂದು ಮಾತು ಹೇಳ್ತಾರೆ, ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡಿದಾಗ ಅದು ಈ ರೀತಿ ಇರ್ತದೆ. ಏನಂತ ಹೇಳಿದ್ರೆ, ಹಿಂದುತ್ವದ ಮೇಲೆ ಮೋಹವು, ಅಧಿಕಾರದ ಮೇಲೆ ದಾಹವು ಅಂತ ಕೇಳ್ತಾರೆ ಅವರು. ಸ್ವಾರ್ಥ ಇರುವಂತಹ ಈ ಪಕ್ಷಕ್ಕೆ ಆ ಜವಾಬ್ದಾರಿ ತಗೊಳ್ಳಿಕ್ಕೆ ನಾನು ಸಾಧ್ಯ ಇಲ್ಲ ಅಂತ ಹೇಳಿ ಅವ್ರು ನ್ಯೂಟ್ರಲ್ ಆಗ್ತಾರೆ. ನಂತರ ಅದಕ್ಕೆ ಸೇರ್ಕೊಂಡವರೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಲಾಲಕೃಷ್ಣ ಅಡ್ವಾಣಿ ಅವರು. ಅದು ಭಾರತೀಯ ಜನಸಂಘ, ನಂತರ ಜನತಾ ಪಕ್ಷವಾಗಿ ಈಗ ಭಾರತೀಯ ಜನತಾ ಪಕ್ಷ ಆಗಿದೆ. ಅಂದ್ರೆ ನೀವು ಹೇಳುದು ಏನಿದ್ರು ಕೇಸರಿ ಶಾಲು, ಈ ನಾಮ, ಇದು ಎಲ್ಲ ಹಿಂದುತ್ವದ ಅಸ್ಮಿತೆ ಎಲ್ಲ ನಿಮಗೆ ಹಿಂದೂ ಮಹಾಸಭಾ ಮತ್ತು ಎಲ್ಲಾ ಹಿಂದೂ ಸಂಘಟನೆಗಳಿಗೆ ಬಜರಂಗ ದಳದ ಖಂಡಿತವಾಗಿ. ಬಜರಂಗ ದಳದವರು ಏನು ಬೇರೆಯವರಲ್ಲ, ಸಂಘ ಮತ್ತು ಪರಿವಾರ ಎಲ್ಲ ನಂತರ ಹುಟ್ಕೊಂಡಿರೋದು. ಆದ್ರೆ ಸಂಘ ನಮ್ದಂತ ಆದ್ಮೇಲೆ ಅದು ಪರಿವಾರ ಕೂಡ ನಮ್ದೇ ಆಗ್ತದೆ. ಬಿಜೆಪಿ ಹೌದು. ಈಗ ಏನಾಗ್ತದೆ, ಭಾರತೀಯ ಜನತಾ ಪಾರ್ಟಿಯವರು ಅದನ್ನ ಹಾಕಿದ್ರೆ ನಮ್ಮ ಒಬ್ಜೆಕ್ಷನ್ ಇಲ್ಲ, ಅವರು ಹಿಂದೂಗಳಿದ್ದಾರೆ, ಆದ್ರೆ ಅದಕ್ಕೊಂದು ಗೌರವ ಇದೆ. ನೀವು ಅದನ್ನು ಹಾಕೊಂಡು ಅದರಿಂದ ಬಂದಂತ ಮತಗಳನ್ನು ಬಳಸ್ಕೊಂಡು ನೀವು ಹಿಂದೂ ಸಮಾಜಕ್ಕೆ ಏನ್ ಮಾಡಿದೀರಿ, ಅದು ಪ್ರಶ್ನೆ ನಮ್ಮದು. ಏನ್ ಮಾಡಿದೀರಿ ಅಂತ ಒಂದು ಹೇಳಿ. 370ನೇ ವಿಧಿ ಅಂತ ಹೇಳ್ತಾರೆ, ಅದಕ್ಕೆ ಆ ಪ್ರಬಲವಾಗಿ ಇವತ್ತಲ್ಲ ಅವತ್ತಿನ ದಿವಸದಲ್ಲಿ ಒತ್ತಾಯ ಮಾಡಿದಂತ ಹಿಂದೂ ಮಹಾಸಭಾ. ಆದ್ರಿಂದ ನಮ್ಮ ಏನು ಒತ್ತಾಯ ಇತ್ತು, 1-2 ಕೆಲಸಗಳು ಮಾಡಿದ್ದಾರೆ, ಅದನ್ನು ನಾವು ಸ್ವಾಗತ ಮಾಡಿದ್ದೇವೆ. ಆದ್ರೆ ಗೋ ಹತ್ಯೆ ಅಂತ ಹೇಳಿದ್ರು, ಎಲ್ಲಿ ಮಾಡಿದ್ದಾರೆ ಗೋ ಹತ್ಯೆ ನಿಷೇಧ? ಕಾಂಗ್ರೆಸ್ನವರು 10 ವರ್ಷದ ಹಸು ಅಂತ ಹೇಳಿದ್ರು, 13 ವರ್ಷ ಹಸು. ಇದು ಲೈಫ್ ಸ್ಪ್ಯಾನ್ ಎಷ್ಟಿರ್ತದೆ? 18ರಿಂದ 20 ವರ್ಷ. ಅಂದ್ರೆ ಏನ್ ಮಾಡೋದು? ಅದನ್ನು ಕಡಿಬೋದಾ? ಮುಸಲ್ಮಾನರು ಹಟ್ಟಿಯಿಂದಲೇ ಎತ್ಕೊಂಡು ಹೋಗ್ತಾರೆ ಈ ಸರ್ಕಾರದ ಮುಂದೆನೆ. ಅಂತವರಿಗೆ ಇದರಲ್ಲೊಂದು ಪಾಯಿಂಟ್ ಇದೆ, ಅಂಗ ಊನಾದಂತ ಹಸುವನ್ನು ಕಡಿಬಹುದು ಅಂತ. ಹಸುವನ್ನೇ ಎತ್ಕೊಂಡು ಹೋಗೋರಿಗೆ ಅಂಗ ಊನ ಮಾಡ್ಲಿಕ್ಕೆ ಏನಾಗಬೇಕು? ಎತ್ಕೊಂಡು ಹೋಗೋ ಒಂದು ಅಂಗ ಊನ ಮಾಡಿ ಸರಿ ಮಾಡೋದು. ಖಂಡಿತ ಅದರಲ್ಲಿ ಎಲ್ರಿಗೂ ಪಾಲಿದೆ, 100ಕ್ಕೆ 100 ಪಾಲಿದೆ ಎಲ್ರು. ಆದ್ರಿಂದ ಎಲ್ರು ಅಂತ ಯಾರು ಹೇಳ್ತೀರಿ ಇದರಲ್ಲಿ? ನೋಡಿ, ಈ ಸರ್ಕಾರ ಗಟ್ಟಿಮುಟ್ಟಾಗಿದ್ದಿದ್ರೆ, ಹಿಂದುತ್ವವಾದ ಸರ್ಕಾರ ಆಗಿದ್ದಿದ್ರೆ, ಈ ರಾಜ್ಯದಲ್ಲಿ ಕಸಾಯಿಖಾನೆಗಳ ಅವಶ್ಯಕತೆ ಏನಿದೆ? ನೀವು ಗೋಹತ್ಯೆ ಸಂಪೂರ್ಣ ನಿಷೇಧ ಮಾಡಿದ್ದೀರಿ. ಯಾರು ಮಾಂಸ ತಿನ್ನಬಾರ್ದು ಹೇಳುದ ನೀವು? ಗೋವಿನ ಮಾಂಸ ತಿನ್ನುವ ಅವಶ್ಯಕತೆ ಇಲ್ಲ. ಕಸಾಯಿಖಾನೆ ಎಲ್ಲ ಮಾಂಸ ಕಡಿತ, ಎಲ್ಲ ಮಾಂಸ. ಈ ಹಸುವಿನ ಇದು ಮಾಡ್ಲಿಕ್ಕೆ ಅದು ಸಪರೇಟ್ ಆಗಿದೆ. ಸೊ ಆದ್ರಿಂದ ನೀವು ಕಸಾಯಿಖಾನೆ ಅವಶ್ಯಕತೆ ಏನಿದೆ ಅಂತ ನಮ್ಮ ಪ್ರಶ್ನೆ. ನಿರ್ಬಂಧ ಮಾಡಿ, ಸಂವಿಧಾನದ ಅಡಿಯಲ್ಲಿ ಬರ್ತಾ ಇದೆ. ಮತ್ತೆ ಯಾಕೆ ನೀವು ಢೋಂಗಿ ರಾಜಕಾರಣ ಮಾಡ್ತೀರಿ ಇದನ್ನ? ಹಾಗಾದ್ರೆ ಖಂಡಿತ ಇದು ಹಿಂದೂ ರಾಷ್ಟ್ರ ಅಂತ ಹೇಳಿದ ಮೇಲೆ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ಆಗದ ರೀತಿಯಲ್ಲಿ ಇತರರು ಇರಬೇಕು. ನಾವು ಎಲ್ಲೋ ಮುಸಲ್ಮಾನರ, ಕ್ರೈಸ್ತರನ್ನ ಈ ದೇಶ ಬಿಟ್ಟು ಹೋಗಿ ಅಂತ ಹೇಳಿಲ್ಲ. ಅದು ಯಾವಾಗ ಮಾಡಬೇಕಾಯ್ತು? ವಿಭಜನೆ ಆಗುವಾಗ, ನಾವು ವಿರೋಧ ಮಾಡಿಯೂ ಕೂಡ ವಿಭಜನೆ ಆದಾಗ ಆವಾಗಲೇ ಮಾಡಬೇಕು. ಅವತ್ತು ಕೂಡ ಈ ಲಜ್ಜೆಗೆಟ್ಟ ರಾಜಕಾರಣ ಮಾಡಿದ್ದಾರೆ. ರಾಜೇಶ್ ಪವಿತ್ರನವರೇ, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೇವೆ. ಈಗ ಒಂದು ವಿರಾಮ. ವಿರಾಮದ ಬಳಿಕ ತಿರುಗುಬಾಣ ಮತ್ತೆ ಮುಂದುವರಿಯುತ್ತದೆ. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ
ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಪವಿತ್ರನವರೇ, ನಿಮ್ಮ ದೃಷ್ಟಿಯಲ್ಲಿ ಈಗ ಇರುವಂತಹ ಬಿಜೆಪಿ ಹಿಂದುತ್ವದ ಪ್ರತಿಪಾದಕ ಪಕ್ಷವಲ್ಲ? ಖಂಡಿತ ಅಲ್ಲ. ಜಾತ್ಯತೀತ ಪಕ್ಷ, 100ಕ್ಕೆ 100. ಹಿಂದೂಗಳ ಪಕ್ಷದಲ್ಲಿ ಬಿಜೆಪಿಯಲ್ಲಿ ಒಗ್ಗಟ್ಟಿಲ್ಲ. ಹಿಂದೂಗಳ ಬಗ್ಗೆ ಕಾಳಜಿ ಇಲ್ಲ, ಖಂಡಿತ ಇಲ್ಲ. ಆದರೆ ನಿಮ್ಮ ಮೇಲೆ ಹೇಗೆ ಕಾಳಜಿ ಇಡುದು? ನಿಮ್ಮಲ್ಲೇ ಒಗ್ಗಟ್ಟಿಲ್ಲ. ಈಗ ಏನು ಎರಡೆರಡು ಹಿಂದೂ ಮಹಾಸಭಾ ಇಲ್ಲ, ಎರಡಲ್ಲ, ರಾಷ್ಟ್ರದಲ್ಲಿ 6 ಇದೆ. ರಾಜ್ಯದಲ್ಲಿ ಒಂದೇ ಹಿಂದೂ ಮಹಾಸಭೆ ಇದ್ದಿದ್ದು. ನೀವು ಆವಾಗ ಒಂದು ಪಾಯಿಂಟ್ ಹೇಳಿದ್ರಿ, ಏನು ಹನಿ ಟ್ರ್ಯಾಪ್ ಪ್ರಕರಣ ಅಂತ. ಪರ್ಪಸ್ ಆಗಿ ಈ ಪ್ರಕರಣವನ್ನು ನಮ್ಮ ಮೇಲೆ ಹಾಕಿ ಇಬ್ಬರನ್ನು ಉಚ್ಚಾಟನೆ ಮಾಡಿದ್ರ? ಅಲ್ಲ, ಅವತ್ತು ನಮ್ಮನ್ನ ಆ ಜವಾಬ್ದಾರಿಯಿಂದ ರಾಜೀನಾಮೆ ಕೊಡುವ ರೀತಿ ಮಾಡಿದ್ರು. 2.5 ವರ್ಷ ಪಕ್ಷದ ಯಾವುದೇ ಒಂದು ಜವಾಬ್ದಾರಿ ತಗೊಳ್ಳದೆ ನಾನು ನ್ಯೂಟ್ರಲ್ ಆಗಿದ್ದೆ. ಆ ಸಂದರ್ಭದಲ್ಲಿ ಅಲ್ಲಿ ತನಕ ನಾವು ಯಾವ ರೀತಿ ಒಂದು ಚಟುವಟಿಕೆ ಮಾಡಿದ್ವಿ, ಇತರ ಬಣಗಳು ರಾಜ್ಯಕ್ಕೆ ಕಾಲಿಡದಂತ ನೋಡ್ಕೊಂಡಿದ್ವಿ. ಈ 2.5 ವರ್ಷದಲ್ಲಿ ಈ ಬಣಗಳು 4-5 ಆಗ್ಬಿಡ್ತು. ವಾಪಸ್ ನಾನು ಪಕ್ಷಕ್ಕೆ ಬಂದಾಗ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಅಷ್ಟು ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಸಂಖ್ಯೆ ತುಂಬಾ ಕಮ್ಮಿ ಇತ್ತು. ಈಗ ಆಲ್ಮೋಸ್ಟ್ ಆಗಿದೆ, ಒಂದು ಹಂತಕ್ಕೆ ಬಂದಿದೆ. ಚುನಾವಣೆಯಲ್ಲಿ ಉತ್ತರ ಕೊಡ್ತೇವೆ. ಈಗ ದೇಶದಲ್ಲಿ ಯಾರು ಅಂತ ಹೇಳಿದ್ರು, ಅದು ಯಾವುದು? ಎಲ್ಲ ಭಾಜಪದ ಕೃಪಾ ಕಟಾಕ್ಷದಿಂದ ಹುಟ್ಟುಕೊಂಡಿರೋ ನೀವು ಅಸಲಿ ಉಳಿದದ್ದು 100ಕ್ಕೆ 100 ಹಿಂದೂ ಮಹಾಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಸಮಸ್ಯೆ ಆಗತ್ತೆ. ಆದ್ರೆ ಅವರು ಒಂದು ಯಾರು ರಾಜ್ಯಾಧ್ಯಕ್ಷ ಡಾಕ್ಟರ್ ಲೋಹಿತ್ ಕುಮಾರ್ ಅಂತ ಅವರು ಹೇಳ್ತಾರೆ, ಅವ್ರದ್ದು ಏನು 2003ರಿಂದ ಅಖಿಲ ಭಾರತ ಹಿಂದೂ ಮಹಾಸಭಾದ ಸಕ್ರಿಯ ಸದಸ್ಯನಾಗಿದ್ದೇನೆ. 2019ರಲ್ಲಿ ನಾನು HMS ರಾಜ್ಯಾಧ್ಯಕ್ಷನ ಆಯ್ಕೆಯಾಗಿದೆ ಮತ್ತು ನಮ್ಮ ಪಕ್ಷದ ನೋಂದಾಯಿತ ಸಂಖ್ಯೆ ನೋಡಿ ಎಲ್ಲವನ್ನ ಡಾಕ್ಯುಮೆಂಟ್ ಹೇಳಿದ್ದಾರೆ. ಇದರಲ್ಲಿ 56/113 ಆ ಸಂಖ್ಯೆಯನ್ನು ಒಂದ್ಸಲ ಪರೀಕ್ಷೆ ಮಾಡಿ. 96JS111/258. ನಾನು ಲೋಹಿತ್ ಅವರು ಕೂಡ ಹಿಂದೆ ನಮ್ಮ ಜೊತೆ ಕೆಲಸ ಮಾಡಿದಂಥವ್ರು. ಅದರಿಂದ ಇವತ್ತಲ್ಲ ನಾಳೆ ಮತ್ತೆ ಕೆಲಸ ಮಾಡಬಹುದು, ಒಟ್ಟಿಗೆ ಹೋಗ್ಬೋದು. ಅವರೇನು ಮುಸಲ್ಮಾನರಲ್ಲ. ಆದ್ರಿಂದ ಮಾಡಿದಂತ ತಪ್ಪುಗಳನ್ನು ತಿದ್ದುಕೊಂಡು ವಾಪಸ್, ಯಾಕಂತ ಹೇಳಿದ್ರೆ ನಾವು ಈಗ ಯಾವ ಸ್ಥಿತಿಯಲ್ಲಿದ್ದೇವೆ ಅಂದ್ರೆ ಯಾರನ್ನು ಕಳ್ಕೊಳ್ಳಿಕ್ಕೆ ಇಚ್ಛೆ ಪಡೋದಿಲ್ಲ. ಎಷ್ಟೋ ಜನ ವಾಪಸ್ ಬಂದಿದ್ದಾರೆ. ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ಬೇಕು ನಿರ್ಧಾರ ಮಾಡಿದ್ದೇವೆ. ಒಂದು ವಿಚಾರ ಸ್ಪಷ್ಟವಾಗಿ ಹೇಳ್ತಾರೆ, ಬರುವಂತ ದಿನಗಳಲ್ಲಿ ಒಂದು ರಾಷ್ಟ್ರೀಯ ಹಿಂದೂ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಈಗ ಇನ್ನೊಂದು ಸಿಡಿದು ಹೋದಂಥದ್ದು ಅಥವಾ ಅವ್ರದ್ದೇ ಅಂತ ಹೇಳ್ತಾರಲ್ಲ, ಅವರು ಅಧ್ಯಕ್ಷರು ಯಾರು? ಕಣ್ಣೂರಿನವರು ಹೇಳ್ತಾರೆ, ಕೇರಳದವರು ಅಂತ. ಕೇರಳಕ್ಕೂ ಕರ್ನಾಟಕಕ್ಕೆ ಏನ್ ಸಂಬಂಧ ನನಗೆ ಗೊತ್ತಿಲ್ಲ. ಅಲ್ಲ, ನೀವು ಕೇರಳದವರು? ಅವರು ಇಲ್ಲ, ನಾವು ಹುಟ್ಟಿ ಬೆಳೆದು ನನ್ನ ಐಡೆಂಟಿಟಿ ನಾನು ಕರ್ನಾಟಕದವನು. ಅವ್ರ ಐಡೆಂಟಿಟಿ ಕರ್ನಾಟಕ ಅಲ್ಲ, ಅದು ಬ್ರಿಟಿಷರ್ ತರ ಬರ್ತಾರಲ್ಲ ಹಾಗೆ ವಲಸೆ ಬಂದವರು. ಅವರಿಗೆ ಯಾವ ರೀತಿ ಅಧಿಕಾರ ಕೊಡ್ತಾರೆ ನನಗೆ ಗೊತ್ತಿಲ್ಲ. ನಮ್ಮ ಪಕ್ಷದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಅಂದ್ರೆ ಇದರ ಹಿಂದೆ ಎಲ್ಲ ಷಡ್ಯಂತ್ರ ಹಿಂದುತ್ವವನ್ನು ಒಡಿತಾ ಇರುವುದು ಬಿಜೆಪಿ ಅಂತ 100ಕ್ಕೆ 100. ಅಲ್ಲ, ಎಲ್ರಿಗೂ ಗೊತ್ತಿದ್ದಾಗೆ ಎಲ್ಲ ಜಾತ್ಯತೀತ ಪಕ್ಷಗಳು, ಎಲ್ಲ ವಿರೋಧಿಗಳು, ಹಿಂದೂ ವಿರೋಧಿಗಳು ಎಲ್ಲ ಬಿಜೆಪಿನೇ ಟಾರ್ಗೆಟ್ ಮಾಡ್ತಾ ಇದೆ. ಯಾಕೆ ಹೇಳಿದ್ರೆ ವಿರೋಧಿಗಳು ಹೆಚ್ಚಾಗಿ ತಮ್ಮ ವಿರೋಧಿಗಳು ಯಾರನ್ನ ಗುರುತಿಸ್ತಾರೆ. ಹಾಗಾಗಿ ಹಿಂದೂ ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿಯನ್ನ, ಮತ್ತೆ ನಾನು ಇನ್ನೊಂದು ತಮ್ಮ ಮಾಧ್ಯಮದಲ್ಲಿ ಇವತ್ತು ಹೇಳ್ತೇನೆ, ಈ ಮಾಧ್ಯಮಗಳು ಕೇಸರಿ ಪಕ್ಷ ಅಂತ ಹೇಳ್ತಾರೆ. ಅದು ಯಾವ ರೀತಿ ಕೇಸರಿ ಪಕ್ಷ ಅಂತ ನನ್ಗೆ ಅರ್ಥ ಆಗೋದಿಲ್ಲ. ಸೊ ನಾನು ಅದ್ರ ಬಗ್ಗೆ ತುಂಬಾ ಮಾಧ್ಯಮದವ್ರ ಮಾತಾಡಿದ್ದೀನಿ. ಮೊದಲು ನೀವು ಅದನ್ನ ಹೇಳಿ ನಿಲ್ಲಿಸಬೇಕು. ಯಾಕಂದ್ರೆ ಅದು ಕೇಸರಿ ಪಕ್ಷ ಅಲ್ಲ. ಆ ಕೇಸರಿ ಪಕ್ಷದಲ್ಲಿ ಒಂದು ಲೈನ್ ಇದೆ, ಹಸಿರು ಇದೆ, ಅದರಲ್ಲಿ ಹಸಿರಿದೆ. ಅವ್ರ ಹಸಿರಿಗೆ ಜಾಸ್ತಿ ಅಂದ್ರೆ ಹಿಂದೂಗಳಿಗೆ ಆಪ್ಷನ್ ಇಲ್ಲ. ಇವತ್ತಲ್ಲ ನಾಳೆ ನೀವು ಅದಕ್ಕೆ ಮತ ಹಾಕ್ಲೇಬೇಕು. ಕಾಂಗ್ರೆಸ್ ಬೇಡ, ಕೊಳ್ತೋಗಿದೆ, ಇನ್ಯಾರು ಮತ ಹಾಕೋದು? ಪರ್ಯಾಯ ವ್ಯವಸ್ಥೆ ಇಲ್ಲ. ಇದ್ದಂತಹ ಹಿಂದೂ ಮಹಾಸಭೆ ಈ ರೀತಿ ಹರಿದು ಹಂಚೋಗಿದೆ. ಆದ್ರಿಂದ ಒಂದು ಬಲಿಷ್ಠ ನಾಯಕತ್ವ ಎಲ್ಲಿದೆ ಅಲ್ಲಿ ಮತ ಒಂದು ಸಣ್ಣ ಮಟ್ಟಿಗೆ ಆದ್ರೆ ಏನಾದ್ರು ನಾವು ಸಮಸ್ಯೆಗಳಿಂದ ದೂರ ಉಳಿಲಿಕ್ಕೆ ಸಾಧ್ಯ ಆಗತ್ತಾ ನೋಡೋಣ ಅಂತ ಅವರ ಒಂದು ಪ್ರಯತ್ನ, ಜನರ ಪ್ರಯತ್ನ. ನಾವು ಜನರನ್ನು ಎಜುಕೇಟ್ ಮಾಡ್ತಾ ಇದ್ದೇವೆ. ಬರುವಂತ ಚುನಾವಣೆ ಬಹುತ ನೀವು ಹೇಳಿದ್ರಲ್ಲ, ಸೀಟುಗಳು ಇಲ್ಲಿವರೆಗೆ ಪಡೀಲಿಲ್ಲ ಅಂತ. ನಾನು ರಾಜ್ಯಾಧ್ಯಕ್ಷನ ಆಗಿರ್ಲಿಲ್ಲ. ಚುನಾವಣೆ ತುಂಬಾ ಸಮೀಪದಲ್ಲಿದೆ. ಒಂದು
ಆದರೂ ನಿಮ್ಮ ಕೈಯಲ್ಲಿ ಒಂದು ಪಂಚಾಯತ್ ಆದ್ರೂ ಇದೆಯಾ? ಅಂದರೆ ಬರುವಂತ ಚುನಾವಣೆ ಇದೆಯಲ್ಲ, ಅಂದರೆ ಒಮ್ಮೆಲೆ ಅಷ್ಟು ನೋಡಿ, ಒಂದು ಕಂಪನಿ ಇರ್ಬೋದು ಅಥವಾ ಪಕ್ಷ ಇರ್ಬೋದು, ಆದ್ರೂ ನಿಮ್ಗೆ 1.5 ಶತಮಾನ ಆಯ್ತು ಅಲ್ಲ, ಆದ್ರೆ ನಮ್ಗೆ ಅಧಿಕಾರ ಇರಲಿಲ್ಲಲ್ಲ. ನೀವು ಚುನಾವಣೆ ಇವತ್ತು ಫಾರ್ಮ್ ಎ ಫಾರ್ಮ್ ಬಿ ಇಶ್ಯೂ ಮಾಡೋದು ನಾನು ಹೇಳಬಲ್ಲೆ ಏನ್ ಮಾಡ್ಬೇಕು ಅಂತ. ನಮ್ಮ ಗೈಡೆನ್ಸ್ ಅಲ್ಲಿ ಪಕ್ಷ ನಡೀತಾ ಇದೆ, ನಮ್ಮ ಹಿರಿಯರ ಮಾರ್ಗದರ್ಶನ ಇದೆ. ಆದ್ರಿಂದ ಎಲ್ಲರನ್ನು ಒಟ್ಟಿಗೆ ಹಿಡ್ಕೊಂಡು ಹೋಗುವಂತ ಒಂದು ಛಲದಲ್ಲಿ ಹೋಗ್ತಾ ಇದ್ದೇವೆ. ನಾವಿಲ್ಲದಿದ್ದಾಗ ಅರ್ಧ ಹಂಚಿ ಹೋಗಿತ್ತು, ಇವತ್ತು ಒಟ್ಟು ಮಾಡ್ತಾ ಇದ್ದೇವೆ. 2008ರಲ್ಲಿ ಹೇಳಿದ್ರಿ 150 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೇವೆ ಅಂತ. ಎಷ್ಟು ಸ್ಪರ್ಧೆ ಮಾಡಿದ್ರಿ? ಎಷ್ಟು ಠೇವಣಿ ಬಂತು? ನಾವು 10 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ವಿ. 10ರಲ್ಲಿ 2 ಅವರು ಅದು ಏನು ನಾಮಿನೇಷನ್ ಫೈಲ್ ಮಾಡುವಾಗ ತಪ್ಪಾಯ್ತು. 8ರಲ್ಲಿ ಒಂದೇ ಚಿಹ್ನೆ ಅಡಿಯಲ್ಲಿ ನಾವು ಚುನಾವಣೆ ಮಾಡಿದ್ವಿ. ಎಲ್ಲವೂ ಠೇವಣಿ ಹೋಗಿದೆ. ನೋಡಿ, ನಾವು ಜನರಿಗೆ ಸಾಂಕೇತಿಕವಾಗಿ ನಾವು ಸ್ಪರ್ಧೆ ಮಾಡಿ ಜನರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಇದೆ ಅನ್ನೋ ಒಂದು ಸಂದೇಶ ಕಳಿಸ್ಲಿಕ್ಕೆ ಮಾಡಿದ್ದೇವೆ. ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ 100ಕ್ಕೆ 100. ಯಾಕಂದ್ರೆ ಹಿಂದೂ ಮಹಾಸಭಾ ಹೆಸರಲ್ಲಿ ನೋಡಿ, ಹಿಂದೂ ಮಹಾಸಭಾ ಬೆಂಬಲಿತ ಅಂತ ಹೇಳಿ ಅದು ಪಕ್ಷೇತರ ಆಯ್ತು. ಅಧಿಕೃತವಾಗಿ 8 ಕ್ಯಾಂಡಿಡೇಟ್ಸ್ ಹಿಂದೂ ಮಹಾಸಭೆಯಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ಮಂಗಳೂರು, ಉತ್ತರ, ದಕ್ಷಿಣ, ದಾವಣಗೆರೆಯಲ್ಲಿ, ಕೊಡಗು, ಬೆಂಗಳೂರು. ನಿಮ್ಮ ರಾಜಕೀಯ ಪಕ್ಷದಲ್ಲಿ ನಿಮ್ಗೆ ಚಿಹ್ನೆ ಸಿಗ್ತದ? ಇಲ್ಲಲ್ಲ, ಚಿಹ್ನೆ ಅಂದ್ರೆ ನಾವು ನೋಂದಾಯಿತ ರಿಜಿಸ್ಟರ್ಡ್ ಅನ್ರೆಕಗ್ನೈಸ್ಡ್ ಪಾರ್ಟಿ ಆಗಿರೋದ್ರಿಂದ ಚುನಾವಣಾ ಸಂದರ್ಭದಲ್ಲಿ ನಾವು ಆಯ್ಕೆ ಮಾಡಬೇಕು ಯಾವ್ದಾದ್ರು ಒಂದು. ನೀವು ಒಂದು ಚಿಹ್ನೆಯನ್ನೇ ಆಯ್ಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇನ್ನು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಅಥವಾ 2008ರಲ್ಲೂ ಕೂಡ ನಾನು ಅಧ್ಯಕ್ಷನಾಗಿ ಇರ್ಲಿಲ್ಲ. ಇದೆಲ್ಲ ಅಧ್ಯಕ್ಷರು, ಚುನಾವಣಾ ಸಮಿತಿ ಅಂತ ತುಂಬಾ ಇದೆ. ಇವರೆಲ್ಲ ಸರಿಯಾಗಿ ಕೆಲಸ ಮಾಡಿದ್ರೆ ಸ್ಪರ್ಧೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಸಲ ನಾವು ಒಂದು ಬದಲಾವಣೆಯನ್ನ ನೋಡ್ಲಿಕ್ಕೆ ಬಯಸ್ತೇವೆ. ಈಗ ನಿಮ್ದು ಚುನಾವಣೆಗೆ ಏನಾದ್ರೂ ಹೋಗ್ತೀರಿ, ನಿಮ್ಮೊಂದು ಸಿದ್ಧಾಂತ ಬೇಕು. ಹೌದು. ಈಗ ಯಾವುದು ನಿಮ್ದು? ಗೋಡ್ಸೆ ಸಿದ್ಧಾಂತವಾ ಅಥವಾ ಹಿಟ್ಲರ್ ಸಿದ್ಧಾಂತವಾ ಅಥವಾ ಯಾವುದು ಸಿದ್ಧಾಂತ? ಅಲ್ಲ, ಗೋಡ್ಸೆ ಅಂತ ನೀವು ಅದನ್ನು ಪ್ರತ್ಯೇಕವಾಗಿ ಯಾಕೆ ಹೇಳ್ತೀರಾ ಗೊತ್ತಿಲ್ಲ ನನಗೆ. ಅಲ್ಲ, ಹೆಚ್ಚಾಗಿ ಅಖಿಲ ಭಾರತ ಹಿಂದೂ ಮಹಾಸಭಾದವರು ಯಾವಾಗಲೂ ಗೋಡ್ಸೆ ಅವರನ್ನು ಸ್ಮರಣೆ ಮಾಡ್ತಾರೆ. ಅಲ್ಲ, ಜಯಂತಿ ಮಾಡಿ ಜೈಲಿಗೆ ಹೋಗ್ತಾರೆ. ಜೈಲಿಗೆ ಕಳಿಸ್ಬೇಕು. ಗೋಡ್ಸೆ ಅವರನ್ನು ಟೆರರಿಸ್ಟ್? ನನ್ನ ಹತ್ರ ದಾಖಲೆ ಇದೆ, ನೀವು ನನಗೆ ಅವಕಾಶ ಕೊಟ್ಟರೆ ಈಗ ತರಿಸ್ತೀನಿ ನಾನು. RTI ಎಲ್ಲ ಹಾಕಿದೀವಿ, ಹೇಳಿ, ನಾವು ನಂಬ್ತೇವೆ. ಅಲ್ಲ, RTI ಎಲ್ಲ ಹಾಕಿದಾಗ ಆ ಟೆರರಿಸ್ಟ್, ಹಿಂದೂ ಟೆರರಿಸ್ಟ್ ಅನ್ನೋ ಪದನೇ ಇಲ್ಲ. ಗೋಡ್ಸೆ ಅವರು ಅದಕ್ಕೆ ಸಂಬಂಧನೇ ಇಲ್ಲ. ಆದ್ರಿಂದ ಅದನ್ನು ನೀವು ಹಿಂದೂ ಟೆರರಿಸಮ್ ಅಂತೆಲ್ಲ ಹೇಳ್ಕೊಂಡು ನಮ್ಮ ಕಾರ್ಯಕರ್ತರು ಯಾರಾದ್ರೂ ಮಾಡಿದ್ರೆ ಅದನ್ನು ಜೈಲಿಗೆ ಕಳಿಸುವಂತದ್ದು. ಎಲ್ಲರ ಹುಟ್ಟುಹಬ್ಬ ಎಲ್ಲರೂ ಆಚರಿಸಿ ಜಯಂತಿ ಅಂತ ಸರ್ಕಾರ ರಜನೆ ಕೊಡ್ತಾರೆ, ಸಂಬಂಧ ಇಲ್ಲದಿದ್ರು ಕೂಡ ಮಾಡ್ತಾರೆ. ಟಿಪ್ಪು ಜಯಂತಿ ಮಾಡ್ತಾರೆ. ಅದೆಲ್ಲ ಮಾಡ್ಬೇಕಾದ್ರೆ ಪಂಡಿತ್ ನಾಥರಾಮ್ ಗೋಡ್ಸೆ ಅವರ ಜಯಂತಿ ಯಾಕೆ ಮಾಡಬಾರ್ದು? ಅವರಿಗೆ ಭಾರತೀಯ ಜನತಾ ಪಾರ್ಟಿ ನೋಡಿ, ನಾನು ನಿಮ್ಗೊಂದು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಅವರು ಕೇಳ್ತಾರೆ, ಭಾರತೀಯ ಜನತಾ ಪಾರ್ಟಿ ಸವಾಲಾಗ್ತಾರೆ, ನಿಮ್ಮಲ್ಲಿ ಯಾರು ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ? ಅದಕ್ಕೆ ಉತ್ತರ ಭಾರತೀಯ ಜನತಾ ಪಾರ್ಟಿ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅವರಲ್ಲಿ ಯಾರು ಇಲ್ಲ. ಅವರಲ್ಲಿ ಇದ್ದಾರೆ ಅಂತ ಹೇಳಬೇಕಾದ್ರೆ ಅವ್ರು ಎಲ್ಲಿ ನೋಡ್ಬೇಕು? ಹಿಂದೂ ಮಹಾಸಭಾ ಹತ್ರ ನೋಡ್ಬೇಕು. ಯಾಕಂತ ಹೇಳಿದ್ರೆ ಹಿಂದೂ ಮಹಾಸಭಾದ ಆ ಕಡೆಯಿಂದ ಬಂದಂತವ್ರು. ಹೀಗಿರ್ಬೇಕಾದ್ರೆ ಸಿದ್ದರಾಮಯ್ಯ ಹೇಳಿದ್ರಲ್ಲಿ ತಪ್ಪೇನು? ನಮಗೆ ಕಾಂಗ್ರೆಸ್ ಮತ್ತು ಭಾಜಪ ಎರಡು ಒಂದೇ. ಕಾಂಗ್ರೆಸ್ನವರು ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ಇವರು ಮೇಲೆ ಕೆಳಗೆ ನೋಡ್ತಾರಂತಾದ್ರೆ ಸ್ಪಷ್ಟವಾಗಿ ಅವರಿಗೆ ಹಿಂದೂ ಮಹಾಸಭಾ ಬರೋದು ಇಷ್ಟ ಇಲ್ಲ. ಆಯ್ತು, ನೀವು ಹಾಗಾದ್ರೆ ಗೋಡ್ಸೆ ಸಿದ್ಧಾಂತವನ್ನು ಪ್ರತಿಭಟನೆ ಮಾಡಿ. ಗೋಡ್ಸೆ ಇದ್ದಾರೆ, ನಮ್ಮ ಸಾವರ್ಕರ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ ನಮ್ಮಲ್ಲಿ. ಆದ್ರೆ ಅದು ಬಿಜೆಪಿ ಅವರು ಸಾವರ್ಕರನ್ನ ಅವರು ಇಟ್ಕೊಂಡಿದ್ದಾರೆ, ಗೋಡ್ಸೆಯನ್ನು ಮಾತ್ರ ಬಿಟ್ಟಿದ್ದಾರೆ. ನೋಡಿ, ಇವತ್ತು ಗಾಂಧಿವಾದ ಮಂಕ್ ಆಗ್ತಾ ಇದೆ. ಯಾವ ಗಾಂಧಿವಾದದ ವಿರುದ್ಧ ಸಾಮಾನ್ಯ ಪ್ರಧಾನಮಂತ್ರಿಗಳೇ ಮಾತಾಡಿದ್ರು ಹಿಂದೆ, ಅವರ ಭಾಷಣಗಳು ನೋಡಿದ್ರೆ. ಅಧಿಕಾರಕ್ಕೆ ಬಂದ ತಕ್ಷಣ ಗಾಂಧಿವಾದ ಕಡೆ ಹೋದ್ರು ಅವರು. ಇವತ್ತು ಯೂತ್ ನೀವೇ ಮಾಧ್ಯಮದಲ್ಲಿ ನೀವೇ ಒಂದು ಅಧ್ಯಯನ ಮಾಡಿದ್ರೆ ಜನ ಯಾವ ಕಡೆ ಹೋಗ್ತಾ ಇದಾರೆ ನೀವು ನೋಡ್ಬೋದು. ಅಂದ್ರೆ ನಿಮಗೆ ಭದ್ರತೆಯ ಸಮಸ್ಯೆಗಳು ಕಾಡ್ತಾ ಇದೆ. ಹಿಂದೂ ಬಹುಸಂಖ್ಯಾತ ಹಿಂದೂ ಕಾಶ್ಮೀರದಲ್ಲಿ ಏನ್ ನಡೆದಿದೆ ಅದು ಇವತ್ತು ಕರ್ನಾಟಕದಲ್ಲೂ. ನಾನು ಹಿಂದೆ ಆ ಹಿಜಾಬ್ ವಿಚಾರ 6 ಜನ ಹುಡುಗಿಯರು ಹೆಣ್ಮಕ್ಳು ಅಲ್ಲಿ ಮಾಡಿದಾಗ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಬಾರ್ದಂತ ಸರ್ಕಾರ, ಈ ಸರ್ಕಾರದ ಕೈಯಲ್ಲಿ ಅಧಿಕಾರ ಇದ್ರೆ ಖಂಡಿತವಾಗಿಯೂ ಮುಂದೊಂದು ದಿವಸ ಹಿಂದೂಗಳು ಅಲ್ಪಸಂಖ್ಯಾತರಾಗೋದ್ರಲ್ಲಿ ಅದು ಎರಡು ಮಾತಿಲ್ಲ. ಈಗ ನೀವು ಅಧಿಕಾರಕ್ಕೆ ಒಂದು ವೇಳೆ ಬಂದ್ರೆ ಇಟ್ಕೊಳ್ಳುವ, ಒಂದು ವೇಳೆ ಬಂದ್ರೆ ಗೋಡ್ಸೆಯ ಸ್ಥಾನಮಾನ ಏನಿರ್ತದೆ?
ಯಾವ ಜಯಂತಿಗಳನ್ನು ನಿಷೇಧ ಮಾಡ್ತೀರಿ ಅಲ್ಲ ಆಚರಣೆ ಮಾಡ್ತೀರಿ? ನೋಡಿ, ಏನಾದರೂ ಇದು ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರ್ತದೆ. ಅಲ್ಲ, ನಿಮ್ಮ ಒಂದು ಐಡಿಯಾಲಜಿ ಬೇಕಲ್ಲ. ಅಲ್ಲ, ಅದನ್ನು ನಾನು ಈ ರೀತಿ ಮಾತಾಡಿದ್ರೆ ನಮ್ಮ ಪಕ್ಷದ ಒಳಗೆ ಸಮಿತಿಗಳಿರ್ತವೆ, ಆಮೇಲೆ ಕೋರ್ ಕಮಿಟಿ ಮತ್ತೊಂದೆಲ್ಲ ಇದೆ, ಇಲ್ಲೆಲ್ಲ ಚರ್ಚೆ ಆಗ್ಬೇಕಲ್ಲ ಅದು. ನೀವು ಜಾತ್ಯತೀತತೆಯನ್ನು ಸ್ವಲ್ಪ ಅಳವಡಿಸಿಕೊಳ್ತಾ ಇದ್ದೀರಿ ರಾಜಕಾರಣಿಗಳಿಗೆ. ಖಂಡಿತ ಇಲ್ಲ. ನೀವು ನಮ್ಮ ಪಕ್ಷದಲ್ಲೂ ಯಾರಾದ್ರೂ ಮುಸಲ್ಮಾನರಿದ್ರೆ ಹೇಳಿ. ಓಹೋ, ಯಾರು ನಮ್ಮ ಪಕ್ಷದಲ್ಲಿ ಕ್ರಿಶ್ಚಿಯನ್ಸ್ ಇಲ್ಲ, ಮುಸಲ್ಮಾನರು, ಅನ್ಯ ಧರ್ಮೀಯರು, ಪಾರ್ಸಿಗಳು ಇಲ್ಲ, ಯಾರು ಇಲ್ಲ. ನಮ್ಮಲ್ಲಿ ಹಿಂದೂಗಳು ಮಾತ್ರ. ಹಾಗಾದ್ರೆ ಹಿಂದುತ್ವ ಉಳಿಸ್ಲಿಕ್ಕೆ ಏನು ನಿಮ್ಮದು ಪ್ಲಾನ್ ಇದೆ? ಅಂದ್ರೆ ನಮ್ಮಲ್ಲಿ ಭಾರತದಲ್ಲಿ ಹಿಂದೂಗಳು ಮತ್ತೆ ಹಿಂದುತ್ವ ಉಳಿಸ್ಲಿಕ್ಕೆ ನೋಡಿ, ಯಾವುದೇ ಒಂದು ಸಮಸ್ಯೆ ಬಂದಾಗ ನಾರ್ಮಲ್ ನಾವೇನ್ ಮಾಡ್ತೇವೆ, ಪ್ರತಿಭಟನೆ ಮಾಡ್ತೇವೆ. ಪ್ರತಿಭಟನೆ ಮಾಡಿ ಅದು ಇಲ್ಲಿ ತನಕ ಹೋಗ್ತೇವೆ, DC ಆಫೀಸೋ SP ಆಫೀಸೋ ಅಥವಾ ತಹಶೀಲ್ದಾರ್ ಕಡೆ ಹೋಗ್ತೇವೆ, ಮನವಿಯನ್ನು ಕೊಡ್ತೇವೆ. ಮನವಿ ಏನಾಗ್ತದೆ ಅಂತ ಯಾರು ಗೊತ್ತಿಲ್ಲ. ನಾವು ಉಪವಾಸ ಮಾಡಿದ್ರು ಕೂಡ ತಹಶೀಲ್ದಾರ್ ಬಂದು ಪೇಪರ್ ಹಿಡ್ಕೊಂಡು ಹೋಗ್ತಾರೆ. ಅವತ್ತಿಗೆ ನಮ್ಮ ಸಂಘಟನೆಯ ಪ್ರಕಾರ ನಮ್ಮ ಇದು ಸಾರ್ಥಕ ಆಯ್ತು, ಯಾಕಂತ ಹೇಳಿದ್ರೆ ಸರ್ಕಾರದಿಂದ ಯಾರೋ ಬಂದ್ರು ಅಂತ. ನಂತರ ಏನಾಗ್ತದೆ ಅಂತ ಯಾರು ಗೊತ್ತಿರೋದಿಲ್ಲ. ಅದಕ್ಕೆ ಇದನ್ನೆಲ್ಲ ನೋಡ್ಕೊಂಡು ನಮ್ಮ ಸಮಸ್ಯೆಗೆ ಇನ್ನೊಬ್ಬರ ಮನೆ ಬಾಗಿಲು ಬಡಿಯೋ ಬದಲು ಆ ಸಮಸ್ಯೆ ಪರಿಹಾರ ನಾವೇ ಕಂಡು ಹಿಡಿದು, ಇವತ್ತೇನು ಯೂತ್ ಇದ್ದಾರೆ, ಯಾರು ವೋಟರ್ಸ್ ಇದ್ದಾರೆ, ಅವರೇ ನಿಜವಾದ ಲೀಡರ್ಸ್ಗಳಾಗಬೇಕು. ಸೊ ಹಿಂದೂ ಲೀಡರ್ಸ್, ನಮ್ಮ ಪಕ್ಷದ ಸಿದ್ಧಾಂತನೇ ನೀವು ಯಾವಾಗ್ಲೂ ಕೇಳಿದ್ರಿ, ರಾಜಕೀಯವನ್ನು ಹಿಂದುತ್ವಗೊಳಿಸಿ ಅಂತ, ಹಿಂದೂಗಳನ್ನು ಸೈನಿಕೀಕರಣಗೊಳಿಸಿ. ಇದು ನಮ್ಮ ಸಂಘದ ರಾಷ್ಟ್ರೀಯ ಸೈನಿಕೀಕರಣಗೊಳಿಸಿ ಅಂದ್ರೆ ಯೋಧರನ್ನಾಗಿ ಮಾಡುದ, ಯೋಧರ ಒಂದು ಛಲ ಬಲ ಎಲ್ಲ ಇರಬೇಕು. ಇವತ್ತಿನ ದಿವಸದಲ್ಲಿ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ತಲವಾರು ತೋರಿಸ್ಕೊಂಡು ಹಸುವನ್ನು ಎತ್ಕೊಂಡು ಹೋಗೋದು, ಲವ್ ಜಿಹಾದ್ ಮತ್ತೊಂದು ಪ್ರಕರಣ ವಿರುದ್ಧ ಒಂದು ಸುದೃಢ ಒಂದು ಹಿಂದೂ ಸಮುದಾಯ ಎದ್ದು ನಿಲ್ಬೇಕಾಗ್ತದೆ. ಈಗ ನಿಮ್ಮ ಪಕ್ಷದಲ್ಲಿ ಹಿಂದೂಗಳಿಗೆ ಮಾತ್ರ ಅವಕಾಶ, ಉಳಿದ ಧರ್ಮದವರಿಗೆ ಯಾರಿಗೂ ಇಲ್ಲ. ಧರ್ಮ ಅಂತ ಹೇಳುವುದಿಲ್ಲ, ನಾವು ಮತ ಅಂತ ಹೇಳ್ತೇವೆ. ಮತಗಳಿಗೆ ಯಾವುದು ಅವಕಾಶ ಇಲ್ಲ. ಹಾಗಾದ್ರೆ ಮುಂದಿನ ನಿಮ್ಗೆ ಅಧಿಕಾರಕ್ಕೆ ಬಂದ್ರೆ ದೇಶದಲ್ಲಿ ಬೇರೆ ಮತಗಳಿಗೆ ಧರ್ಮದವರಿಗೆ ಇರ್ಲಿಕ್ಕೆ ಅವಕಾಶ ಇರ್ತದ? ಈಗ ಉತ್ತರ ಪ್ರದೇಶದಲ್ಲಿ ಏನು ಮುಸಲ್ಮಾನರಿಲ್ವೇ? ಉತ್ತರ ಪ್ರದೇಶ ನಿಮ್ಮ ಸರ್ಕಾರವಾ? ಯೋಗಿ ಆದಿತ್ಯನಾಥ್ ಇತಿಹಾಸ ನೋಡಿ. ಯೋಗಿ ಆದಿತ್ಯನಾಥ್ ಅವರ ಗುರುಗಳು ಮಹಾಂತ ಅವೈದ್ಯನಾಥ್ ಅವರು ಹಿಂದೂ ಮಹಾಸಭಾದ MP ಅವರು. ಯೋಗಿ ಆದಿತ್ಯನಾಥ್ ಅವ್ರಿಗೂ ಕೂಡ ಅವರು ಹಿಂದೂ ಮಹಾಸಭಾದರೆ. ಆದ್ರೆ ಅನಿವಾರ್ಯ ಕಾರಣದಿಂದ ನಾನು ಆಗ ಹೇಳಿದೆ, ರಾಷ್ಟ್ರದಲ್ಲಿ ಸಮಸ್ಯೆಗಳಿರೋದ್ರಿಂದ ಭಾಜಪದ ಚಿಹ್ನೆಯಡಿಯಲ್ಲಿ ಗೆದ್ದಿದ್ದಾರೆ. ಅವರು ಅನಿವಾರ್ಯವಾಗಿ ಹಿ ಹ್ಯಾಸ್ ಟು ಫಾಲೋ. ನೀವು ಗೆದ್ದೆತ್ತಿನ ಬಾಲ ಹಿಡಿದಂತ ಇಲ್ಲ, ಖಂಡಿತ ಇಲ್ಲ. ನಾವು ಯೋಗಿ ಆದಿತ್ಯನಾಥ್ ಅವರ ಫೋಟೋ ನಮ್ಮ ಕಚೇರಿಯಲ್ಲಿ ಇಡ್ಬೋದಲ್ಲ, ನಾವು ಇಡ್ಲಿಲ್ಲಲ್ಲ. ಯಾಕೆ? ಅವರು ನಿಮ್ಮ ಪಕ್ಷವನ್ನು ಬಿಟ್ಟು ಪಕ್ಷದವರು ನೋಡಿ, ಪಕ್ಷಕ್ಕೊಂದು ಸಿದ್ಧಾಂತ ಇದೆ. ನಾವು ಕಾಂಗ್ರೆಸ್ನವರು, BJP ಅವರು ಅಲ್ಲೆಲ್ಲ ಹಿಂದೂಗಳಿದ್ದಾರಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಅಜಾತ ಶತ್ರು ಅಂತ ಹೇಳಿ ಒಬ್ಬ ಒಳ್ಳೆಯ ರಾಜಕಾರಣಿ ಇದ್ದಾರೆ, ಅವರ ಫೋಟೋ ತಂದಿಡ್ಬೋದು. ನಿಜವಾದ ಹಿಂದುತ್ವವಾದಕ್ಕೆ ಹೋರಾಟ ಮಾಡಿದ ಅದ್ವಾನಿ ಅವರ. ಅಂದ್ರೆ ನಿಮ್ಮದು ಒಂದು ವೇಳೆ ಅಧಿಕಾರ ಬಂದ್ರೂ ಕೂಡ ಮುಸ್ಲಿಮರು, ಕ್ರೈಸ್ತರು, ಪಾರ್ಸಿಗಳು ಯಾರಿಗೂ ಸಮಸ್ಯೆ ಇಲ್ಲ ದೇಶದಲ್ಲಿ? ಖಂಡಿತ ಇಲ್ಲ. ಅವರವರ ಕೆಲಸಗಳನ್ನು ಮಾಡಿಕೊಂಡು ಬಹುಸಂಖ್ಯಾತರ ಭಾವನೆಗೆ ಧಕ್ಕೆ ಬರದ ರೀತಿ ನಡ್ಕೊಂಡ್ರೆ ಸಮಸ್ಯೆ ಅವ್ರಿಗೆ ಇಲ್ಲ. ಅಂದ್ರೆ ಸುಮ್ಮನೆ ಕೂತ್ಕೊಂಡಿರ್ಬೇಕು, ಸುಮ್ಮನೆ ಅವ್ರು ಊಟ ಮಾಡ್ಬೇಕು. ಅಲ್ಲ, ಆ ಥರ ಅಲ್ಲ. ನಮ್ಮ ಸುದ್ದಿಗೆ ಬರಬಾರ್ದು, ಬಾಲ ಬೆಚ್ಚಿಕೊಂಡಿರ್ಬೇಕು, ಆ ಥರ ಅಲ್ಲ. ನೋಡಿ, ನಾನು ಹೇಳುದು ಬಹುಸಂಖ್ಯಾತರ ಭಾವನೆ ಅಂತ ಹೇಳಿದ್ರೆ ನಮ್ಮ ತಾಯಿಯಂದ್ರ ಬಗ್ಗೆ, ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ, ನಮ್ಮ ಗೋವಿನ ಬಗ್ಗೆ, ನಮ್ಮ ನಂಬಿಕೆಗೆ ಸಮಸ್ಯೆ ಆಗದ ರೀತಿಯಲ್ಲಿ ರಸ್ತೆಗೆ ಇಳಿದು ನೋಡಿ. ಇತ್ತೀಚೆಗೆ ಆದಂತಹ ನುಪುರ್ ಶರ್ಮಾ ಅವರ ಒಂದು ಹೇಳಿಕೆಗೆ ನಮ್ಮ ಭಾರತದಲ್ಲಿ ಯಾವ ರೀತಿ ಪ್ರತಿಭಟನೆ, ಹಿಂದೆ ಹೊರದೇಶದಲ್ಲಿ ನೋಡ್ತಾ ಇದ್ದ ರೀತಿಯಲ್ಲಿ ಏನು ಅವರ ಕಾನೂನು ಇದೆಯಲ್ಲ, ಶರಿಯಾ, ಅಲ್ಲ, ಆ ರೀತಿಯಲ್ಲಿ ಗುಂಪು ಕಟ್ಕೊಂಡು ಏಕಕಾಲದಲ್ಲಿ ಇದೆಲ್ಲ ಮಾಡುವಂಥದ್ದು ಇದೆಯಲ್ಲ, ಆ ಹಿಜಾಬ್ನ ವಿಚಾರ ಅಲ್ಲ, ಇದೆಲ್ಲ ಅವರ ಸಂಖ್ಯೆ ನೋಡಿ. ನಾವೊಂದು ವಿಚಾರ ಮಾಡಬೇಕು. ಈ ಹಿಜಾಬ್ ವಿಚಾರ ರೈಸ್ ಆಗಿದೆಯಲ್ಲ, ಇಲ್ಲಿ ಇಟ್ಸ್ ಎ ಕ್ಲಿಯರ್ ಇಂಡಿಕೇಶನ್ ಟು ಸೇ ದ್ಯಾಟ್ ಅವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದ್ರಿಂದ ಯಾವಾಗ ಅವರ ಸಂಖ್ಯೆ ಜಾಸ್ತಿ ಆಗ್ತದ, ಇತಿಹಾಸದಲ್ಲಿ ಯಾವ ರಾಷ್ಟ್ರದಲ್ಲೂ ಬೇಕಾದ್ರೂ ನೋಡಿ, ಯಾವುದು ನೋಡಬೇಡಿ, ನಮ್ಮ ಭಾರತದಲ್ಲಿ, ಅದು ದಕ್ಷಿಣ ಕನ್ನಡದಲ್ಲಿ, ಅದು ಮಂಗಳೂರು ದಕ್ಷಿಣ ಕ್ಷೇತ್ರದಲ್ಲೂ, ಉತ್ತರದಲ್ಲಿ ಎಲ್ಲಿ ಅವರು ಬಲಾಢ್ಯರಾಗಿದ್ದಾರೆ ಅಲ್ಲಿ ಪೊಲೀಸ್ ವಾಹನ ಹೋಗಲ್ಲ. ಭಯ ಪಡ್ತಾರೆ ಪೊಲೀಸ್ನವರು. ನೀವು ಹೋಗ್ತೀರಾ? ಹೋಗ್ಲೇಬೇಕಲ್ಲ, ನಾವು ಹೋಗ್ತೇವೆ. ಅಲ್ಲಿ ಹಿಂದೂ ನಮ್ಮ ಕಾರ್ಯಕರ್ತರು ಇರ್ತಾರೆ, ಅಲ್ಲಿ ಹೋಗ್ಲೇ ರೀಚ್ ಆಗ್ಲೇಬೇಕಲ್ಲ. ಗೆದ್ದಂತಹ ಶಾಸಕರಿರ್ಬೋದು ಅಥವಾ MP ಗಳಿರ್ಬೋದು, ಅವರು ಹೋಗೋದಿಲ್ಲ. ಅವ್ರಿಗೇನ್ ಸಮಸ್ಯೆ? ಮೆರವಣಿಗೆಗಳನ್ನು ಆ ಮುಸಲ್ಮಾನರ ಏರಿಯಾದಿಂದ ಈ ಕಡೆ ಮಾಡ್ತಾರೆ. ನಾನು ಎಲ್ಲೂ ಯಾರ ಹೆಸರು ಹೇಳ್ತಾ ಇಲ್ಲ. ಬಹುಶಃ ಕಾರ್ಯಕ್ರಮ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ ನಾನು ಯಾರ ಬಗ್ಗೆ ಮಾತಾಡಿದ್ದೇನೆ ಅಂತ ಹೇಳಿ. ನಮ್ಮಲ್ಲಿ ದಾಖಲೆಗಳಿದ್ದಾವೆ. ಈಗ ಅಂದ್ರೆ ಈ ಭಾಗದಲ್ಲಿ SDPI
PFI ಪ್ರಬಲವಾಗಿ ಬೆಳೀತಾ ಇದೆ. ಯಾರು ಬೆಳೆಸಿದ್ದು? SDPI ಯಾರು? ಊಟ ಹಾಕಿದಂಥವ್ರು ಯಾರು? ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಪಾರ್ಟಿ ಆಫ್ ಇಂಡಿಯಾ. ಈ SDPI ಅನ್ನು ಹುಟ್ಟು ಹಾಕದಂಥವರು ಭಾರತೀಯ ಜನತಾ ಪಾರ್ಟಿಯವರು. ಓಹ್, ನಾನು ಹಿಂದೆನೂ ಕೂಡಿದ್ದೇನೆ, ಇವತ್ತು ಕೂಡ ಮಾಧ್ಯಮದಲ್ಲೇ ಹೇಳ್ತಾ ಇದ್ದೇನೆ. ಯಾಕೆ ನೀವು ಇವತ್ತು ನಿಮ್ಮ ಸರ್ಕಾರ ಇದೆ, ಬ್ಯಾನ್ ಮಾಡಿ ಅವರನ್ನ. ಎಷ್ಟು ಹಿಂದೂಗಳ ಹತ್ಯೆ ಮಾಡಿದ್ದಾರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅವರು? ಎಷ್ಟು ಮಾಡಿದ್ದಾರೆ? ಏನ್ ಮಾಡಿದ್ರಿ ನೀವು? ಇವತ್ತು ನಿಮ್ಮ ಸರ್ಕಾರ ಅಲ್ಲ, ಇದೇ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಹಿಂದೆ SDPI ಅನ್ನು ಬ್ಯಾನ್ ಮಾಡಬೇಕಂತ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ. ಇವತ್ತು ರಾಷ್ಟ್ರ ರಾಜ್ಯ ಎಲ್ಲ ಅವ್ರದೇ ಇದೆ. ಕೇಸ್ ವಾಪಸ್ ತಗೊಂಡದಕ್ಕೆ ಭಾರಿ ಗಲಾಟೆ ಮಾಡಿದ್ರು. ಅಲ್ಲ, ನೀವು ಪಕ್ಷ ಬ್ಯಾನ್ ಮಾಡಿ. ನೀವು ಇವತ್ತು ಹಿಂದೂ ಮಹಾಸಭಾವನ್ನ ಚುನಾವಣೆಗೆ ಹೋಗೋ ರೀತಿಯಲ್ಲಿ ನೀವು ಏನು ಸರ್ಕಸ್ಗಳು ಮಾಡ್ತಾ ಇದ್ದೀರಿ, ಅದ್ರ ಬದಲು ನೀವು ಹಿಂದೂಗಳಿಗೆ ಸಮಸ್ಯೆ ಮಾಡುವಂತಹ ಏನು ಅನ್ಯ ಮತದ ಸಂಘಟನೆಗಳಿದಾವೆ ಅದನ್ನು ನಿರ್ಬಂಧ ಮಾಡಿ. ಸಂವಿಧಾನದಲ್ಲಿ ಸಾಧ್ಯ ಇಲ್ಲ. ಯಾಕೆ ಆಗೋದಿಲ್ಲ? ಎಲ್ಲ ಎಷ್ಟು ಕೇಸ್ಗಳಿದಾವೆ. ಹಾಗೆ ಒಂದು ಹಿಂದೂ ಕಾರ್ಯಕರ್ತ ರಸ್ತೆಯಲ್ಲಿ ಬಿದ್ದು ಸತ್ರೆ ಅದಕ್ಕೆ ಬೆಲೆ ಇಲ್ವಾ? ಅಲ್ಲ, ನೀವು ಕಾಂಗ್ರೆಸ್ನ ಬಿ ಟೀಮ್ ಅಂತಲ್ವಾ, BJP ಹೇಳ್ತಾರೆ. ಅಲ್ಲ, ಹೇಳೋದು BJP, ಆದ್ರೆ ನಾವು ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ BJPಯನ್ನ ಸಾವರ್ಕರ್ ಅವರೇ ರಿಜೆಕ್ಟ್ ಮಾಡಿದ್ದಾರೆ. ಆದ್ರಿಂದ ನಾವು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡೋದಿಲ್ಲ. ನಾವು ಯಾರು ಕಾಂಗ್ರೆಸ್ ಇರ್ಬೋದು, ಭಾಜಪ ಇರ್ಬೋದು, ಹಿಂದೂ ಹಿತದ ವಿರುದ್ಧ ಮಾತಾಡಿದ್ರೆ, ಹಿಂದೂ ಹಿತದ ವಿರುದ್ಧ ನಡ್ಕೊಂಡ್ರೆ ನಾವು ಅವರ ವಿರೋಧಿಗಳಾಗ್ತೇವೆ. ಅಲ್ಲ, ನಿಮ್ಗೆ ಈಗ ನೀವು ಹೇಳ್ತೀರಿ BJP ಮತ್ತೆ SDPI ಅದು ಕಾಂಪ್ರಮೈಸ್ ಮಾಡ್ಕೊಂಡು ಕೆಲವು ಕಡೆ ಎಲ್ಲ ಆಡಳಿತ ತಿರುವಿನಲ್ಲಿ ಖಂಡಿತ ಆಡಳಿತ ಇಲ್ಲೇ ಹತ್ರದಲ್ಲೆಲ್ಲ. ಅಲ್ಲ, ನಿಮ್ಗೂ ಒಂದು ಈಗ ಕಾಂಗ್ರೆಸ್ ಜೊತೆ ಒಂದು ಎಲ್ಲಾದ್ರೂ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹಿಂದೂ ಅವಶ್ಯಕತೆ ಇಲ್ಲಲ್ಲ, ಮಾಡ್ಬೋದಲ್ಲ? ಯಾಕೆ ಮಾಡ್ಬೇಕು ನಾವು? ಅಲ್ಲ, ಒಂದು ಆಡಳಿತ ಆ ರೀತಿ ಇದ್ರೆ ನಮ್ದು ಜಾತ್ಯತೀತ ಪಕ್ಷ, ನಮ್ಮ ಪಕ್ಷದಲ್ಲಿ ಮೆಂಬರ್ಶಿಪ್ಪೇ ನಾವು ಹಿಂದೂಗಳಿಗೆ ಮಾತ್ರ ಅಂತ ಇರಬೇಕಾದ್ರೆ ಅದ್ರ ಅವಶ್ಯಕತೆ ಬರೋದಿಲ್ಲ. BJPಗೆ ಮೈತ್ರಿ ಪಕ್ಷಗಳಿದೆ, ನಿಮಗೆ ಯಾವುದು ಹಿಂದೂ ಮಹಾಸಭಾಕ್ಕೆ ಮೈತ್ರಿ ಪಕ್ಷಗಳು ಯಾರು? ಅವರು ಅಧಿಕಾರ ದಾಹಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ. ನಿಮ್ಮಲ್ಲಿ ಮೈತ್ರಿ ಪಕ್ಷಗಳೇ ಇಲ್ಲ. ನಾವು ಸ್ವಂತವಾಗಿ ಮಾಡ್ಕೊಳ್ತಾ ಇದ್ದೇವೆ. ಚುನಾವಣೆ ಆಗ್ಲಿ, ನೋಡೋಣ ಆ ಸಂದರ್ಭದಲ್ಲಿ ಯಾವ ರೀತಿ ಬರ್ತದೆ, ಪಕ್ಷ ನಿರ್ಧಾರ ಮಾಡ್ತದೆ. ಅಲ್ಲ, ನನಗೆ ಒಂದು ಮಾಹಿತಿ ಬಂದ ಪ್ರಕಾರ ಪ್ರಮೋದ್ ಮುತಾಲಿಕ್ ಅವರು ಶ್ರೀರಾಮ್ ಸೇನೆ ಸಂಸ್ಥಾಪಕರು, ಅವರು ಬಂದು ಇಲ್ಲೆಲ್ಲ ಮಾತಾಡ್ಕೊಂಡು ಹೋಗಿದ್ದಾರೆ ಸುರತ್ಕಲ್ನಲ್ಲಿ ನಿಮ್ಮ ಕಚೇರಿ ಒಕ್ಕೂಟ ಮಾಡ್ತಾ ಇದ್ದಾರೆ. ಅದು ಸುಳ್ಳಲ್ಲ. ಬರುವಂತ ಚುನಾವಣೆ ಏನಿದೆ ಅದನ್ನು ಎಲ್ಲಾ ಹಿಂದೂ ಪಕ್ಷಗಳು, ಹಿಂದೂ ಸಂಘಟನೆಗಳು ಆ ನಾಯಕರ ಜೊತೆ ಈಗಾಗಲೇ ಮಾತುಗಳು ಯಾರೆಲ್ಲ ಇದ್ದಾರೆ ಅದರಲ್ಲಿ ಎಲ್ಲವನ್ನು ರಿವೀಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ಅಂದ್ರೆ ಒಂದು ಮಹಾಸಭಾ ಇರ್ತದೆ, ಶ್ರೀರಾಮ ಸೇನೆ ಇರ್ತದೆ, ಒಂದು ಸ್ಯಾಫ್ರನ್ ಫ್ರಂಟ್ ಅಂತ ರಚನೆ ಮಾಡಿಕೊಂಡು ಅದ್ರಲ್ಲಿ ಆ ಒಂದು ಒಕ್ಕೂಟದ ಅಡಿಯಲ್ಲಿ ಎಲ್ಲರೂ ಒಂದಾಗಬೇಕು. ಯಾಕಂತ ಹೇಳಿದ್ರೆ ನಮಗೆ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಪಾಪ್ಯುಲರ್ ಫ್ರಂಟ್ ವಿರುದ್ಧವಾಗಿ, ಪಾಪ್ಯುಲರ್ ಫ್ರಂಟ್ ಅಲ್ಲ, ಹಿಂದುತ್ವಕ್ಕೋಸ್ಕರ ಇವತ್ತು ನಾವು ಏನು ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಅಂತ ಹೇಳ್ತೇವೆ, ಅದ್ ಮಾಡ್ಬೇಕಾದ್ರೆ ಅಧಿಕಾರ ಬರಲೇಬೇಕು. ನಾನು ಹೇಳಿದೆ, ನಮ್ಮ ಪ್ರತಿಭಟನೆ ಸಂಘಟನೆಗಳು ಇಷ್ಟು ಸಂಘಟನೆಗಳಿದಾವೆ. ಪ್ರತಿಭಟನೆ DC ಆಫೀಸ್ ಗೇಟ್ ತನಕ ಮಾತ್ರ. ಅದು ಆ ಮನವಿ ಏನಾಗ್ತದೆ ನಮ್ಮ ಪರವಾಗಿರ್ತದ, ಆ ಮನವಿಯನ್ನ ಡಸ್ಟ್ಬಿನ್ಗೆ ಹಾಕ್ತಾರ ನಮ್ಗೆ ಗೊತ್ತಿಲ್ಲ. ಸೊ ಆ ಜಾಗದಲ್ಲಿ ನಾವು ಬರಬೇಕು. ಓಹೋ, ನಮ್ಮವರು ಶಾಸನ ಸಭೆಯಲ್ಲಿ ಶಾಸನವನ್ನು ತಿದ್ದುವಂತವರಾದಾಗ ಮಾತ್ರ ಹಿಂದೂಗಳಿಗೆ ಇಲ್ಲಿ ನಮಗೆ ನ್ಯಾಯ ಸಿಗ್ತದೆ. ಈಗ ಕೇಸರಿ ಫ್ರಂಟ್ ಅಂತ ಮಾಡಿದ್ರೆ ನೀವು ಕೇಸರಿ ಪಕ್ಷವನ್ನೇ ವಿರುದ್ಧವಾಗಿ ನೀವು ಕೇಸರಿ ಫ್ರಂಟ್ ಕೇಸರಿ ಪಕ್ಷನೇ ಇಲ್ಲಲ್ಲ. BJP ನಾನು ಆವಾಗಲೇ ಹೇಳಿದೆ, ಮಾಧ್ಯಮಗಳು ತಪ್ಪು ಮಾಡ್ತಾ ಇದ್ದಾರೆ. ಕೇಸರಿ ಪಕ್ಷ ಅಂತ ಯಾಕೆ ಕರಿತೀರಿ ನೀವು? ಅವರು ಅಷ್ಟು ಹೋರಾಟಗಳನ್ನು ಮಾಡ್ತಾರೆ ಕೇಸರಿ ಇಟ್ಕೊಂಡು. ಯಾರು ಮಾಡ್ತಾರೆ? ಯಾರು? BJP ಅವರು, ಸಂಘ ಪರಿವಾರದವರು. ಎಲ್ಲಿ ಮಾಡಿದ್ದಾರೆ? ಯಾವುದು ಸಂಘ ಪರಿವಾರ? ಭಾರತೀಯ ಜನತಾ ಅವರೇ ಹೇಳ್ತಾ ಇದಾರಲ್ಲ. RSS ರಾಜಕೀಯ ವಿಂಗ್ ಹೇಳಿದ್ರೆ BJP ಅದು ಸ್ಪಷ್ಟ. ಯಾಕೆ ಹೇಳಿದ್ರೆ ನರೇಂದ್ರ ಮೋದಿ ಅವರು ಕೂಡ RSS ಅಲ್ಲಿದ್ರು, ಆಮೇಲೆ ರಾಜಕೀಯ ವಿಂಗ್ ನಲ್ಲಿ ಹೋಗಿ ಈಗ ಕೆಲಸ ಮಾಡಿದ್ದೆ. ಇದೆಲ್ಲ ಇತ್ತೀಚಿನ ಒಂದು ಬಂದಂತ ನಡವಳಿಕೆಗಳು ಏನು, ಅವರು ಅಲ್ಲಿಂದ ಬಂದ್ರು ಇಲ್ಲಿಂದ ಬಂದ್ರು ಅಂತ. ಆದ್ರೆ ಸಂಘ ಎಲ್ಲಿಂದ ಬಂದಿದ್ದು? ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಡಾಕ್ಟರ್ ಕೇಶವ ಬಲರಾಮ್ ಹೆಡ್ಗೇವಾರ್ ಅವರು, ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರವರು. ಅವರು ಹಿಂದೂ ಮಹಾಸಭಾ ಯಾವಾಗ ಅಖಿಲ ಭಾರತ ಹಿಂದೂ ಮಹಾಸಭಾ ರಾಜಕೀಯ ಫ್ರಂಟ್ ಆಯ್ತು, ಆ ಸಂದರ್ಭದಲ್ಲಿ ಆ ಖಾಲಿ ಇರುವಂತ ಸ್ಪೇಸ್ಗೋಸ್ಕರ ಅದನ್ನು ಸಂಘಟನೆಯನ್ನು ಮಾಡಿದ್ರು. ಒಂದು ಸ್ಟ್ರಾಂಗ್ ಹಿಂದೂ ಮಿಲಿಟರಿ ಆರ್ಗನೈಸೇಷನ್ ಬೇಕು ಅಂತ. ಆದ್ರೆ ಅವತ್ತಿನ ಸಂಘಕ್ಕೂ ಇವತ್ತಿನ ಸಂಘಕ್ಕೂ ವ್ಯತ್ಯಾಸ ಇದೆ. ಇತ್ತೀಚೆಗೆ ಅವರ ಸರಸಂಘ ಚಾಲಕರು ಅಂತ ಹೇಳ್ತಾರೆ, ಮೋಹನ್ ಭಾಗವತರು. ಏನು ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸಿ. ಏನ್ ಹೇಳಿದ್ರು ಅವರು? ಅವರು ಮುಸಲ್ಮಾನರಿಲ್ಲ ಇಲ್ಲದಂತಹ ಏನು ರಾಷ್ಟ್ರ ಹಿಂದೂ ರಾಷ್ಟ್ರ ಅಲ್ಲ ಅಂತ ಹೇಳಿದ್ರು. ಆಮೇಲೆ ಇತ್ತೀಚೆಗೆ ನೀವು ಅದನ್ನ ಹೇಳಿದ್ರಲ್ಲ, ಈಗ
ಏನು ಅಂತ ಮುಸಲ್ಮಾನರು ನಮ್ಮ ಇದರಲ್ಲಿ ಬದುಕಬಹುದು ಅಂತ ಅವ್ರು ಅದನ್ನೇ ಹೇಳಿದ್ದಾರೆ. ಬದುಕಬಹುದು ಅಂತ ಹೇಳಿ ಹಿಂದೂ ರಾಷ್ಟ್ರಕ್ಕೆ ಅವರು ವಿರೋಧ ಮಾಡಿದ್ರೆ ನಾವು ಅವರ ದೇಶ ಅವ್ರಿಗೆ ಏನು ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ತದೆ ಅದು ಮಾಡ್ಲೇಬೇಕಾಗ್ತದೆ. ಅಲ್ಲ, ಇವರು ಮಾಡ್ತಾ ಇದಾರಲ್ಲ. ಇಲ್ಲ, ಮಾಡ್ತಾ ಇಲ್ಲ. ಈಗ ಮೊನ್ನೆ ನಾನು ಹೇಳಿದ ಅವತ್ತಿನ ಸಂಘಕ್ಕೂ ಅವತ್ತಿನ ಸಂಘ ನಮ್ಮ ಕೂಸು, ಇವತ್ತು ಅದು ನಮಗ್ ಮಗುವೆ. ಅದು ಆದ್ರೆ ವ್ಯತ್ಯಾಸ ಇದೆ. ಇವತ್ತು ಅಲ್ಲಿ ಅಧಿಕಾರದ ಕೆಲವೊಂದು ವ್ಯವಸ್ಥೆಗಳ ಅಡಿಯಲ್ಲಿ ಅದು ಸಂಘ ಬದಲಾಗಿದೆ, ಗಣವೇಶನೆ ಬದಲಾಗಿದೆ. ಅದರಲ್ಲಿ ಮುಸ್ಲಿಂ ಮಂಚಿದೆ, ಇಸಾಯಿ ಮಂಚಿದೆ. ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘದ ತತ್ವ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಇವತ್ತು ಅದರಲ್ಲಿದೆ. ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರ ಡಾಕ್ಟರ್ ಹೆಡ್ಗೇವಾರ್ ಅವರು ಅದರ ಸಂಸ್ಥಾಪಕರಿದ್ದಾರೆ. ಅವರ ನಂತರದ ಸಂಘವಾಗಿ ಉಳಿದಿಲ್ಲ. ಮತ್ತೆ ಸ್ವಲ್ಪ ಸಮಯ ಇತ್ತು, ಇವಾಗ ಅದಿಲ್ಲ. ಯಾಕೆ ಬೇಕಾಗಿತ್ತು ಮುಸ್ಲಿಂ ಮಂಚ್? ಯಾವ ಉದ್ದೇಶಕ್ಕೋಸ್ಕರ ಸಂಘವನ್ನು ಸ್ಥಾಪನೆ ಮಾಡಿದ್ರು? ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇದ್ದಾರೆ. ನಾನು ಕೂಡ ಶಿಕ್ಷಕ ಆಗಿದ್ದಂತವನು. RSS ಅಲ್ಲಿ ನಾವೆಲ್ಲ ಅಲ್ಲಿಂದ ಶಿಸ್ತನ್ನು ಕಲ್ತು ಬಂದಿದ್ದೇವೆ. ಈಗ ಮಾತ್ರ ಸಂಘಕ್ಕೆ ದ್ರೋಹ ಮಾಡೋದು ಈಗ ಇಲ್ಲ. ಸಂಘ ಬಂದಿದೆ ಹಿಂದೂ ಮಹಾಸಭಾದಿಂದ. ಹಿಂದೂ ಮಹಾಸಭಾ ನೋಡಿ, ಸಂಘದಿಂದ ಭಾರತೀಯ ಜನತಾ ಪಾರ್ಟಿ ಇರಬಹುದು, ಆದ್ರೆ ಹಿಂದೂ ಮಹಾಸಭಾದಿಂದ ಸಂಘ, ಇದು ಎಲ್ಲರಿಗೂ ಗೊತ್ತಿದೆ. ಈಗ ಭಾಗವತರು ಹೇಳಿದ್ರಲ್ಲಿ ತಪ್ಪೇನಿದೆ? ಈಗ ಮಸೀದಿಗೆ ಹೋಗಿ ಇನ್ನು ಮಂದಿರ ಹುಡುಕ್ತಾ ಇದ್ರೆ ಎಲ್ಲ ಕಡೆ ಗಲಾಟೆ ಆಗುತ್ತೆ. ಅಲ್ಲ, ಅವ್ರಿಗೆ ಅಲ್ಲಿ ಅವರ ಆ ಹೇಳಿಕೆಯಿಂದ ಬಹುಶಃ ಭಾರತೀಯ ಜನತಾ ಪಾರ್ಟಿ ಏನೋ ಲಾಭ ಆಗ್ಬೇಕಲ್ಲ, ಅದಕ್ಕೋಸ್ಕರ ಹೇಳ್ಬೇಕು. ಸುಮ್ಮನೆ ನೀವು ಇದನ್ನೆಲ್ಲ ಮಾಡಿದ್ರೆ ನಾಳೆ ಮುಸಲ್ಮಾನರು ಓಟ್ ಹಾಕೋದಿಲ್ಲ ನಿಮ್ಗೆ. ಅವ್ರಿಗೆ ಈಗ ಓಟ್ ಹಾಕ್ತಾ ಇದ್ದಾರೆ ಬಿಜೆಪಿಗೆ ಮುಸಲ್ಮಾನರು. ಅಲ್ಲ, ಓಲೈಕೆ ಮಾಡ್ತಾ ಇದ್ದಾರೆ, ಮಾಡ್ಲೇಬೇಕಲ್ಲ. ಓಕೆ. ರಾಜೇಶ್ ಪವಿತ್ರನವರೇ, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೇವೆ. ಈಗ ಒಂದು ವಿರಾಮದ ಬಳಿಕ ತಿರುಗುಬಾಣ ಮತ್ತೆ ಮುಂದುವರಿಯುತ್ತದೆ. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಪವಿತ್ರನವರೇ, ಈಗ ಹೆಡಗೆವಾರ್ ಅವರ ಬಗ್ಗೆ ಹೇಳಿದ್ರಿ. ಅವರು ಒಂದು ಬರೆದಂತ ಒಂದು ಪಠ್ಯ ರಾಜ್ಯದಲ್ಲಿ ಬಂದಿದೆ. ಒಂದು ಒಳ್ಳೆ ಬೆಳವಣಿಗೆ ಅಲ್ವಾ ಬಿಜೆಪಿ? ನಾವು ಸ್ವಾಗತ ಮಾಡಿದ್ದೇವೆ, ಆದ್ರೆ ವಿರೋಧನೂ ಕೂಡ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ, ನೀವು ಹೆಡಗೇವಾರ್ ಅವರ 4 ಲೈನ್ ಹಾಕಿದ ತಕ್ಷಣ ಹಿಂದುತ್ವವಾದ ಬರುದಿಲ್ಲ. ನೀವು ಹೇಳಬೇಕು, ನಾಥೂರಾಮ್ ಗೋಡ್ಸೆ ಅವರು ಬರ್ಬೇಕಿತ್ತ? ತಪ್ಪೇನಿದೆ? ಯಾಕೆ ಹಾಕಬಾರ್ದು? ಪಂಡಿತ್ ಗೋಡ್ಸೆ ಅವರು ಹೇಳಿದ್ದಾರೆ. ನಾನು ಯಾವತ್ತು ನೋಡಿ, ಅವರು ಗಾಂಧಿಯ ವಿರೋಧಿ ಆಗಿರ್ಲಿಲ್ಲ. ಅವರು ಮತ್ತೆ ಕೊಲೆ ಮಾಡಿದ್ರಲ್ಲ, ಅವರು ಆರಾಧಕರಾಗಿದ್ರು. ಯಾರ್ದು? ಗಾಂಧಿಯ. ಅವರು ಆ ಸಂದರ್ಭದಲ್ಲಿ ಆ ಒಂದು ಹತ್ಯೆ, ಅದನ್ನ ನಾವು ಬೇರೆ ವ್ಯಾಖ್ಯಾನ ಮಾಡಿದ್ರು ಕೂಡ ಅದು ಅವತ್ತಿನ ದಿವಸದಲ್ಲಿ ಅನಿವಾರ್ಯವಾಗಿತ್ತು. ಮತ್ತೆ ಯಾವತ್ತು ನಾನು ಅದನ್ನು ಮಾಡಿದ್ದೇನೆ ಅವತ್ತೇ ನಾನು ಸತ್ತು ಹೋದೆ ಅಂತ ಅವ್ರು ಹೇಳಿದ್ರು. ಅವತ್ತಿನ ನ್ಯಾಯಾಧೀಶರ ನೀವು ಆ ಒಂದು ಸ್ಟೇಟ್ಮೆಂಟ್ ನೋಡಿದ್ರೆ, ಇವತ್ತು ನಾನು ಈ ನಿರ್ಧಾರವನ್ನು ಸಾರ್ವಜನಿಕರಿಗೆ ಬಿಟ್ರೆ ಹಿ ವಿಲ್ ವಾಕ್ ಫ್ರೀ ಅಂತ ಹೇಳಿದ್ರು. ಯಾರು? ಪಂಡಿತ್ ಗೋಡ್ಸೆ. ಸೊ ಅನಿವಾರ್ಯ ಕಾರಣದಿಂದ ಅದಾಯ್ತು. ಆಮೇಲೆ ಎಲ್ಲೂ ಕೂಡ ಚಾರ್ಜ್ ಶೀಟು ಮತ್ತೊಂದು ಅದು ಇದು ಅಂತ ಇವತ್ತು ನಾವೇನ್ ಮಾಡ್ತೇವೆ, ಅಂತಹ ಕಾನೂನು ಪ್ರಕ್ರಿಯೆಗಳು ಪಂಡಿತ್ ಗೋಡ್ಸೆ ಅವ್ರ ವಿಚಾರದಲ್ಲಿ ನಡೆದೇ ಇಲ್ಲ. ಏಕಾಏಕಿ ಎಲ್ಲ ನಿರ್ಧಾರ ತಗೊಂಡು ಅಲ್ಲ ಮಾಡಿದ್ರು. ಅದೇ ಕಾರಣ ಇಟ್ಕೊಂಡು ಹಿಂದೂ ಮಹಾಸಭೆಯಲ್ಲಿ ನಿರ್ಬಂಧ ಮಾಡಿದ್ರು. ಸ್ವಾತಂತ್ರ್ಯ ಪೂರ್ವದಲ್ಲಿ ನೀವು ಬ್ರಿಟಿಷರ ಜೊತೆ ಸೇರಿಕೊಂಡು ಹಿಂದೂ ಮಹಾಸಭಾ ಒಂದು ಆಡಳಿತವನ್ನ ಮಾಡಿದ್ರಿ, ವಿರೋಧ ಪಕ್ಷದಲ್ಲಿ ಇದ್ದು ಕೂಡ. ಈಗ ಬಿಜೆಪಿ ಜೊತೆ ಅಥವಾ ಕಾಂಗ್ರೆಸ್ ಜೊತೆ ಕೈ ಜೋಡಿಸಬಹುದಲ್ಲ? ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ಬ್ರಿಟಿಷ್ ರೂಲ್ ಅಂಡರ್ ಅಲ್ಲಿತ್ತು. ಬ್ರಿಟಿಷರ
ಆ ಇದರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಹಿಂದೂ ಮಹಾಸಭಾ, ಹ್ಮ್ ಆ ಸಂದರ್ಭದಲ್ಲಿ ಇದ್ದಂತಹ 2 ರಾಜಕೀಯ ಪಕ್ಷಕ್ಕೆ ಹ್ಮ್ ಅವರ ತಾಕೀತು ಮಾಡ್ತಾರೆ, ಹ್ಮ್ ಸರ್ಕಾರ ರಚನೆ ಮಾಡಿ ನೀವು ಸೇರ್ಕೊಂಡು ಅಂತ. ಅವಾಗ ಮಾಡ್ಲೇಬೇಕು, ಯಾಕಂತ ಹೇಳಿದ್ರೆ ಅಲ್ಲಿ ಪ್ರೈಮ್ ಮಿನಿಸ್ಟರ್ ನಾವಲ್ಲ, ಹ್ಮ್ 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 ಬ್ರಿಟಿಷ್ ಆಡಳಿತ ಅಂತ ಹೇಳಿದ್ರೆ ಭಾರತ ಇನ್ನೂ ಸ್ವಾತಂತ್ರ್ಯ ಆಗಿರ್ಲಿಲ್ಲ, ಹ್ಮ್. ಇದು ಪೂರ್ವದ್ದು. ಹ್ಮ್ ಅವರ ಮಾತು ಕೇಳಲೇಬೇಕಾಗಿತ್ತು. ಆವತ್ತಿನ ಸಂದರ್ಭ 2 ಪಕ್ಷ ಸೇರ್ಕೊಂಡು ಮಾಡಿದ್ದೇವೆ. ಹ್ಮ್ ಸ್ವಾತಂತ್ರ್ಯ ನಂತರ ಅಂಥದ್ದು ಯಾವುದು ಘಟನೆ ನಡೆದಿಲ್ಲ. ಮತ್ತೆ ಮುಸ್ಲಿಂ ಲೀಗ್ ಜೊತೆ ಸಂಪರ್ಕ ಅದು ಇದು ಅಂತೆಲ್ಲ ಹೇಳ್ತಾರೆ. ಇತಿಹಾಸ ಯಾರು ಬರ್ದಿದ್ದಾರೆ? ಕಾಂಗ್ರೆಸ್ನವ್ರು ಬರ್ದಿದ್ದಲ್ಲ, ಬಿಜೆಪಿಯವರು ಬರ್ದಿದ್ದಲ್ಲ. ಇತಿಹಾಸ ಬರ್ದಿದ್ದಲ್ಲ ಹಿಂದೂ ಮಹಾಸಭಾ. ಈ ದೇಶದ ಇತಿಹಾಸ ಅಂದ್ರೆ ಹಿಂದೂ ಮಹಾಸಭಾ. ಇನ್ನು ಪುನಃ ಬದಲಿಸ್ತೀರಿ ನೀವು? ಹಿಸ್ಟ್ರಿ ರಿಪೀಟ್ ಆಗ್ಲೇಬೇಕಲ್ಲ. ಓಕೆ, ಈಗ ಹಾಗಾದ್ರೆ ಕಾಂಗ್ರೆಸ್ ನಿಮ್ಮ ದೃಷ್ಟಿಯಲ್ಲಿ ಹೇಗೆ ಮುಂದೆ ಚಿಗಿತು ಮೇಲೆ ಬರ್ಬೋದಾ? ಹೇಗೆ ಬಿಜೆಪಿ ಸ್ವಲ್ಪ ವೀಕ್ ಆಗ್ತದೆ ಆಗ? ಇಲ್ಲ, ಕಾಂಗ್ರೆಸ್ ಬಗ್ಗೆ ಇರ್ಬೋದು, ಬಿಜೆಪಿ ಬಗ್ಗೆ ಇರ್ಬೋದು, ಅದಕ್ಕೆ ಅವರದೇ ಆದ ವಕ್ತಾರ ಇರ್ತಾರೆ. ಅವ್ರ ಬಗ್ಗೆ ನಿಮ್ಮದೊಂದು ದೃಷ್ಟಿಕೋನ ನಾನು ಹೇಳುದು ಅಲ್ಲ. ಈಗ ನೋಡಿ, ನಾನು ನನ್ನ ಪಕ್ಷದ ಪರವಾಗಿ ಬಂದಿದ್ದೇನೆ. ನಾವು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ನೋವಿದೆ. ಯಾಕಂತ ಹೇಳಿ 2014ರಲ್ಲಿ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಆಯ್ಕೆಯಾಗಿ ಬರ್ಬೇಕಾದ್ರೆ ಅದು ಕೇವಲ ಭಾರತೀಯ ಜನತಾ ಪಾರ್ಟಿಯ ಮತ ಅಲ್ಲ, ಹಿಂದೂಗಳ ಮತ. ಅದು ಹಿಂದೂಗಳು ಗೆಲ್ಸಿರುವಂತದ್ದು. ಅಂತಹ ಮತ ಹಾಕಿದ ಹಿಂದೂಗಳಿಗೆ ಮೋಸ ಮಾಡಿದಂತ ಭಾರತೀಯ ಜನತಾ ಪಾರ್ಟಿ. ಆದ್ರಿಂದ ನಮಗೆ ಭಾರತೀಯ ಜನತಾ ಪಾರ್ಟಿಯು ಕಾಂಗ್ರೆಸ್ ಏನು ವ್ಯತ್ಯಾಸ ಇಲ್ಲ. ನಾನು ಹಿಂದೇನು ಹೇಳಿದ್ದೇನೆ, ಒಂದೇ ನಾಣ್ಯದ 2 ಮುಖಗಳು ಅಂತ ಹೇಳಿ. ಸೊ ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ಅಂದ್ರೆ ಉಳ್ಳಾಲದಲ್ಲಿ ಈಗ ಹಿಂದುತ್ವ ಶಾಸಕರು ಬೇಕು, ಹಿಂದೂ ಶಾಸಕರು ಬೇಕು ಅಂತ ಇವರು ಬಜರಂಗ ದಳ ಇದು ಅಭಿಯಾನ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನೀವು ಹೇಳ್ದ? ಅಲ್ಲ, ಅವರ ಹೋರಾಟಕ್ಕೆ ನಾನು ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಅಲ್ಲಿ ಅಭ್ಯರ್ಥಿ ಯಾರು? ಹೋರಾಟ ಮಾಡಿದವರು ಯಾರಾದ್ರೂ ಆಗೋದಿದ್ರೆ ಅಂದ್ರೆ ಶರಣ್ ಪಂಪೇಲ್ ಆಗ್ಬೇಕು ಅಂತ ಒತ್ತಡ ಯಾಕೆ ಆಗಬಾರ್ದು? ಅವರು ಶರಣ್ ಪಂಪೇಲ್ ಅವರು ಹೋರಾಟ ಮಾಡ್ಲಿಲ್ವಾ? ಅವರ ಹೋರಾಟಕ್ಕೆ ಅವ್ರು ಯಾಕೆ MLA ಆಗಬಾರ್ದು? ಅಂದ್ರೆ ನಿಮ್ ಬೆಂಬಲ ಕೊಡ್ತೀರಾ ಆಗ? ಆದ್ರೆ ಅದ್ರಲ್ಲಿ ಇನ್ನೊಂದು ವಿಚಾರ ಏನಿದೆ. ಶರಣ್ ಪಂಪೇಲ್ ಅವರು ಭಾರತೀಯ ಜನತಾ ಪಾರ್ಟಿಯ ಒಂದು ನಾಮಿನೇಷನ್ ಫೈಲ್ ಮಾಡಿದ್ರೆ ಅದಕ್ಕೆ ನಮ್ಗೆ ಬೆಂಬಲ ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಶರಣ್ ಪಂಪೇಲ್ ಅವರು ಹಿಂದೂ ಮಹಾಸಭಾದ ಒಂದು ವೇದಿಕೆಯಲ್ಲಿ ಬರ್ಲಿ, ಅಥವಾ ಬೇರೆ ಯಾರಾದ್ರೂ ಇದ್ರೆ ಹಿಂದೂ ಪಕ್ಷದ ಇದರಲ್ಲಿ ನಿಲ್ಲಿ, ನಾವು ಬೆಂಬಲ ಕೊಡ್ತೀವಿ. ಬೇರೆ ಯಾರಾದ್ರೂ ಹಿಂದೂ ಪಕ್ಷ ಅಂತ ಇದ್ರೆ ಅಲ್ಲಿ ಗೆಲ್ಲುವ ಧೈರ್ಯ ಬೇಕಲ್ಲ. ಒಂದು ಬಿಜೆಪಿ ಆದ್ರೆ ಅಲ್ಲಿ ನೆಟ್ವರ್ಕ್ ಇದೆ, ಗೆಲ್ತದೆ. ನೆಟ್ವರ್ಕ್ ಕನೆಕ್ಟ್ ಮಾಡಬಹುದು. ಸಂಘ ಪರಿವಾರನೇ ನೆಟ್ವರ್ಕ್ ಕ್ರಿಯೇಟ್ ಮಾಡಿರುವಂತದ್ದು, ಭಾರತೀಯ ಜನತಾ ಪಾರ್ಟಿ ಅಲ್ಲ. ಸಂಘ ಪರಿವಾರ ಇಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಶೂನ್ಯ. ಮುಂದೆ ಒಂದು ವೇಳೆ ಕಾಮನ್ ಸಿವಿಲ್ ಕೋಡ್ ಬಂದ್ರೆ ಅದನ್ನು ಸ್ವಾಗತ ಮಾಡ್ತೀರಾ ನೀವು? ಖಂಡಿತ ಸರ್ಕಾರ. ಹೌದು, ಅವಶ್ಯಕತೆ ಇದೆ. ಅಂದ್ರೆ ಯೋಗಿ ಆದಿತ್ಯನಾಥ್ ಮಾಡ್ತಾರ, ಮೋದಿ ಅವರು ಮಾಡ್ಬೋದಾ ಇದು? ನಮಗ್ ಹೇಳಿಕ್ ಬರುದಿಲ್ಲ, ಯಾಕಂತ ಹೇಳಿದ್ರೆ ಸರ್ಕಾರ ಈಗ ಅವ್ರದಲ್ವಾ. ಈಗ ಹಿಜಾಬ್ ಮತ್ತು ಕೇಸರಿ ಇದರಲ್ಲಿ ನಿಮ್ಮ ನಿಲುವು? ನಿಮ್ದು ಏನೋ ದೊಡ್ಡ ಹೋರಾಟ ಕಾಣಲಿಲ್ಲ, ಬಟ್ ನಿಮ್ಮ ನಿಲುವೇನು ಹೇಳಿ? ಅಲ್ಲ, ನಾವು ಹಿಜಾಬ್ ವಿರುದ್ಧ, ನೀವು ನಮ್ಮ ಇದನ್ನ ನೋಡಿದ್ರೆ ಬುರ್ಕಾವನ್ನು ಬ್ಯಾನ್ ಮಾಡ್ಬೇಕು ಅಂತಲೇ ಅವತ್ತು. ಇದು ಹಿಜಾಬ್ ಇವತ್ತು ನಿನ್ನೆದು ಬಂದಿದ್ದು. ಬುರ್ಕಾವನ್ನು ಎಲ್ಲಿ ಬ್ಯಾನ್ ಮಾಡೋದು? ಎಲ್ಲ ಕಡೆನು ಸಾರ್ವಜನಿಕವಾಗಿ. ಓಹೋ, ಅದು ನಿಮ್ಮ ನ್ಯಾಷನಲ್ ಐಡೆಂಟಿಟಿಗೆ ಥ್ರೆಟ್ ಇವರೇ. ಈಗ ನಾನು ಹಿಂದೆ ಈ ಪೋಸ್ಟ್ ಹಾಕಿದ್ದೆ ಫೇಸ್ಬುಕ್ ಅಲ್ಲಿ, ನನಗೆ ತುಂಬಾ ಥ್ರೆಟ್ ಕಾಲ್ಸ್ ಬಂತು. ಅರೆಸ್ಟ್ ಆಗ್ಲಿಲ್ವಾ? ಇಲ್ಲ, ಯಾಕೆ ಅರೆಸ್ಟ್ ಆಗ್ಬೇಕು? ನಾನು ತಪ್ಪು ಮಾತಾಡ್ಲಿಲ್ಲ. ನಾನು ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಮಾತಾಡಿದ್ದೇನೆ. ಆವಾಗ ಯಾರೋ ಒಬ್ರು ಅನ್ಯ ಮತದವ್ರು ಫೋನ್ ಮಾಡಿ ನನಗೆ ಹೇಳಿದ್ರು, ನೀವು ಹೇಳಿದ ತಪ್ಪಿದೆ ಅಂತ. ಏರ್ಪೋರ್ಟಿಗೆ ಬಾಂಬ್ ಇಟ್ಟವನು ಏನು ಹಿಂದೂ ಅಲ್ವಾ, ಹಿಂದೂ ಟೆರರಿಸ್ಟ್ ಅಲ್ವಾ? ನಾನು ಹೇಳಿದೆ, ನೀವು ಹೇಳಿದ್ ಸರಿ ಇದೆ, ಅವ್ನು ಹಿಂದೂ ಇರ್ಬೋದು, ಅವ್ನು ಹಾಕೊಂಡು ಹೋಗಿದ್ದು ಬುರ್ಕಾ ಅಲ್ವಾ ಅಂತ ಕೇಳಿದೆ. ಹಾಗೆ ನಾನು ನ್ಯಾಷನಲ್ ನೋಡಿ, ನನಗೆ ಧಾರ್ಮಿಕ ಭಾವನೆಗಳಿಗೆ ನೋವು ಮಾಡುವಂತ ವಿಚಾರ ನಮ್ಮಲ್ಲಿ ಇಲ್ಲ. ನಾನು ಹೇಳೋದು, ನೀವು ಬುರ್ಕಾ ಮಸೀದಿಯಲ್ಲಿ ಹಾಕಿ ಅಥವಾ ನೀವು ನಿಮ್ಮ ಮನೆಯಲ್ಲಿ ಹಾಕಿ, ಸಾರ್ವಜನಿಕವಾಗಿ ಹಾಕಬೇಡಿ. ಅಲ್ಲಿ ಯಾರು ಒಂದು ಏನು ಕದ್ದುಕೊಂಡು ಹೋಗುವವನು ಬುರ್ಕಾ ಹಾಕೊಂಡು ಹೋದ್ರೆ ನಾವ್ ಯಾರನ್ನ ಹಿಡಿಯೋದು? ಪೊಲೀಸ್ನವ್ರ ಕಷ್ಟ ಅಲ್ವಾ? ಅಂದ್ರೆ ಈಗ ನೀವು CC ಕ್ಯಾಮ್ರಾ ಇದ್ರೂ ಕೂಡ ಹೆಂಗಸೋ ಗಂಡಸೋ ಗೊತ್ತಾಗುದು. ಮೊನ್ನೆ ಇದೇ ಹಿಜಾಬ್ ವಿಚಾರದಲ್ಲಿ ಪ್ರತಿಭಟನೆ ಮಾಡಿದವರಿಗೆ 4 ಏಟು ಬೀಳುವಾಗ ಅದರೊಳಗಡೆ ಗಂಡಸರು ಇರಲಿಲ್ವಾ? ಈಗ ಹಿಜಾಬಿಗೆ ವಿರುದ್ಧವಾಗಿ ಕೇಸರಿ ಶಾಲ್ ಹಾಕೊಳ್ಳೋದು ಹೇಗೆ? ನಿಮ್ದು ಅದಕ್ಕೆ ಬೆಂಬಲ ಇದೆಯಾ? ಅಲ್ಲ, ಕೇಸರಿ ಶಾಲ್ ಹಿಜಾಬ್ಗೆ ಅಂತಲ್ಲ, ಅದು ಯಾವತ್ತೂ ಹಾಕೋಬೇಕು. ಹಿಜಾಬ್ಗೆ ಅಂತಲ್ಲ, ಯಾವತ್ತು ಹಾಕಬೇಕು, ಅದು ನಮ್ಮ ಹಕ್ಕದು. ಈ ಧ್ವನಿವರ್ಧಕ ವಿಚಾರದಲ್ಲಿ ಮಸೀದಿಗಳಿಂದ ಧ್ವನಿವರ್ಧಕ ತೆರವು ಮಾಡಬೇಕು, ಜಾಸ್ತಿ ಡೆಸಿಬಲ್ ಇದು ಅದೆಲ್ಲ ಮಾಡ್ತಾ ಇದ್ದಾರೆ, ಅದಕ್ಕೆ ನಿಮ್ದು ಬೆಂಬಲ ಇದೆಯಾ? ನಾವು ನಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರೆ ಈ ಟ್ರೆಂಡ್ ಏನ್ ಬರ್ತಾ ಇದೆಯಲ್ಲ, ಆ ಟ್ರೆಂಡ್ ಗಿಂತ ಹಿಂದೆನೆ ನಾವು ಲೆಟರ್ಸ್ ಗಳನ್ನ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೇವೆ, ಗೃಹ ಇಲಾಖೆ ಕೊಟ್ಟಿದ್ದೇವೆ, ಎಲ್ಲ ಪೊಲೀಸ್ ಠಾಣೆಗಳಿಗೂ ಕಳಿಸಿದ್ದೇವೆ.
ಆದರೆ ಈಗ ಏನಾಯಿತು, ಮಸೀದಿಗಳಿಂತ ಜಾಸ್ತಿ ದೇವಸ್ಥಾನಗಳಿರ್ತದೆ. ದೇವಸ್ಥಾನಗಳದ್ದು ಧ್ವನಿವರ್ಧಕವನ್ನೇ ಬಂದ್ ಮಾಡಿದಾರಲ್ಲ. ಸರ್ಕಾರದ ಒಂದು ಆದೇಶ ಇದೆ, ಏನು 6ರಿಂದ 10 ತನಕ, 10ರಿಂದ 6 ತನಕ ಹಾಕಬಾರ್ದು ಅಂತ. ಇವತ್ತು ಕೂಡ ಅವರು ಕೂಗ್ತಾರೆ. ಓಹೋ, ಇವತ್ತು ಕೂಗ್ತಾರೆ. ಹಾಗಾದ್ರೆ ನೀವು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತ ಹೇಳ್ತೀರಿ. ದೇವಸ್ಥಾನದ ಹೆಚ್ಚಿನದ್ದು ಬಂದ್ ಮಾಡಿದ್ದಾರೆ. ನಮ್ಮ ಪರಿಚಯದೇ ದೇವಸ್ಥಾನ ಟ್ರಸ್ಟಿಗಳಿಗೆಲ್ಲ ಅವರು ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಇದು ಸಮಸ್ಯೆ ಆಗಿರೋದೇ ಹಿಂದೂಗಳಿಗೆ ಇಲ್ಲಿ. ಅಂದ್ರೆ ನೀವು ಹೋರಾಟ ಮಾಡಬಹುದಲ್ಲ ಇದ್ರ ಬಗ್ಗೆ? ಅಲ್ಲ ನೋಡಿ, ಹೋರಾಟ ಯಾರ ವಿರುದ್ಧ ಮಾಡೋದು? ಈಶ್ವರಪ್ಪ ವಿರುದ್ಧ ಮಾತ್ರ ಮಾಡೋದ ನೀವು? ಈಶ್ವರಪ್ಪ ವಿರುದ್ಧ ಅಂತ ಅಲ್ಲ, ನಾನು ಹೇಳೋದು ಹೋರಾಟ ಮಾಡ್ಬೇಕಾದ್ರೆ ಆಡಳಿತದಲ್ಲಿ ನೋಡಿ, ಅದು ಏನು ಜಾಣ ಕುರುಡು ಅಂತ ಹೇಳ್ತಾರಲ್ಲ, ಗೊತ್ತಿದೆ ತಪ್ಪು ಅಂತ, ಮತ್ತೆ ಅದೇ ತಪ್ಪು ಮಾಡ್ತಾ ಇದ್ದಾರೆ. ಆಮೇಲೆ ಪ್ರತಿಭಟನೆ, ನಾನು ಹೇಳಿದೆ ಪ್ರತಿಭಟನೆ ಮಾಡಿದೆ DC ಆಫೀಸ್ ತನಕ ಮಾತ್ರ ಹೋಗ್ತದೆ, ಮನವಿ ನಮ್ಮ ಹತ್ರ, ನಿರ್ಧಾರ ಅವರದು. ಏನ್ ಮಾಡಿ ಏನು ಪ್ರಯೋಜನ ಇಲ್ಲ. ಹಾಗಾದ್ರೆ ದೇವಸ್ಥಾನಗಳಿಗೆ ಹಾಕಿದಂತಹ ಕಾಣಿಕೆ ಹುಂಡಿಗೆ ಹಾಕಿದ ಹಣ ಅದು ಹಜ್ ಯಾತ್ರೆಗೆ ಹೋಗ್ತದೆ ಅಂತ BJPಯವರು ಚುನಾವಣೆ ವೇಳೆಯಲ್ಲಿ ಅವರ ಸಂಘ ಪರಿವಾರ ಎಲ್ಲರೂ ಪ್ರಚಾರ ಮಾಡಿದ್ರು, ಜನ ನಂಬಿದ್ರು, ಇವರಿಗೆ ಓಟ್ ಹಾಕಿದ್ರು. ಅದಾದ್ಮೇಲೆ ಇವರು ಅಧಿಕಾರಕ್ಕೆ ಬಂದಾಗ ಅದೇ ಧಾರ್ಮಿಕ ದತ್ತಿ ಇಲಾಖೆಯಿಂದ ಮದ್ರಸಾ ಮಸೀದಿಯ ಇವರಿಗೆ ಧರ್ಮಗುರುಗಳಿಗೆಲ್ಲ ಇದನ್ನು ಹಣ ಕೊಟ್ಟರು, ಅನುದಾನ. ಈಗ ಇದನ್ನು ನೀವು ಹೋರಾಟ ಮಾಡಿದ್ ನಾನು ಎಲ್ಲೂ ಕಾಣಲಿಲ್ಲ. ಅಲ್ಲ, ಮೊದಲಿಗೆ ಮುಜರಾಯಿ ಇಲಾಖೆ ಏನಿದೆ ಅದೇ ಸಂವಿಧಾನ ಬಾಹಿರ. ಅದು ಸಂವಿಧಾನದಲ್ಲೂ ಕೂಡ ಮುಜರಾಯಿ ಇಲಾಖೆ ಇಲ್ಲ, ಅದಕ್ಕೆ ಅವಕಾಶವೇ ಇಲ್ಲ. ಹೀಗಿರ್ಬೇಕಾದ್ರೆ ನೀವು ಆ ಮುಜರಾಯಿ ಇಲಾಖೆ ಮತ್ತೊಂದು ಹೇಳ್ಕೊಂಡು ಜನರನ್ನು ಲೂಟಿ ಮಾಡುವಂಥದ್ದು, ಯಾವ್ಯಾವ ಟ್ರಸ್ಟ್ಗಳಿದಾವೆ ಅದಕ್ಕೆ ಬಿಟ್ಟುಕೊಡಿ, ಕ್ಯಾನ್ಸಲ್ ಮಾಡಿ. ಮೊದಲು ನೀವು ಆ ದೇವಸ್ಥಾನವನ್ನು ಮುಜರಾಯಿ ಇಲಾಖೆ ತೆಕ್ಕಿಗೆ ತರೋದನ್ನ ನಿಲ್ಲಿಸಿ, ಯಾರಿಗೆ ಸಂಬಂಧಪಟ್ಟಿದೆ ಯಾವ್ಯಾವ ಟ್ರಸ್ಟ್ಗಳಿದೆ ಬಿಟ್ಟುಕೊಡಿ, ಅವ್ರು ನಡೆಸಲಿ. ಅವರು ಹಿಂದೂ ಹಿತದಲ್ಲಿ ಅವರು ಕೆಲಸಗಳು ಮಾಡಲಿ. ಸಮಾಜದ ಇವತ್ತು ಎಷ್ಟೋ ಮಠಗಳು ವಿದ್ಯೆ ಕೊಡ್ತದೆ, ದಾಸೋಹ ಮಾಡ್ತದೆ, ಮಾಡ್ಲಿ ಅವರು. ಇಲ್ಲಿದ ದುಡ್ಡು ದೋಚ್ಕೊಂಡು ಹೋಗಿ ನೀವು ಮುಸಲ್ಮಾನರು ಕೊಡೋ ಅವಶ್ಯಕತೆ ಏನಿದೆ? ಅಲ್ಲಿ ಸುಣ್ಣ ಬಣ್ಣ ಬಳಿಯೋ ಅವಶ್ಯಕತೆ ಏನಿದೆ? ಅಲ್ಲಿಂದ ಏನ್ ಬರ್ತದೆ ನಿಮಗೆ? ಏನು ಬರುವುದಿಲ್ಲ. ನಮ್ಮ ಸಂವಿಧಾನದಲ್ಲಿ ರಿಲಿಜಿಯಸ್ ಆಗಿ ಯಾರಿಗೂ ದುಡ್ಡು ಹಂಚಬಾರ್ದಂತಿದೆ. ಇಲ್ಲಿ ನಮ್ಮ ದುಡ್ಡು ತಗೊಂಡೋಗಿ ನಮ್ಮ ಅರ್ಚಕರು ಕಾಯ್ಬೇಕು, ದುಡ್ಡು ಕೊಡಿ ಸಂಬಳ ಅಂತ. ಅವರೇ ಕೊಡ್ಲಿಲ್ಲ ಈ ಸರಿ, ಎಲ್ಲ ಕೊಡೋದಿಲ್ಲ. ಅವರು ಮಸೀದಿ ಮದ್ರಸಗಳ ಕೊಟ್ಟಿದ್ದಾರೆ. 300 ಕೋಟಿ 400 ಕೋಟಿ ಮದ್ರಸಗಳಿಗೆ ಕೊಡ್ತಾ ಇದೀರಿ. ದೇಶದಲ್ಲಿ ಮದ್ರಸ ಅಂತ ಏನಿದೆ ಇದನ್ನು ನಿಲ್ಲಿಸಬೇಕು. ಯಾಕಂತೇಳಿ ಮದ್ರಸದಲ್ಲಿ ಅವರು ಕಲಿಸುವಂತದ್ದು ಅವರ ಮತಕ್ಕೆ ಸಂಬಂಧಪಟ್ಟ ವಿಚಾರಗಳು ಬಿಟ್ಟು ಬೇರೇನು ಕಲಿಸೋದಿಲ್ಲ. ಅಲ್ಲ, ನಿಮ್ಗೆ ನಿಮ್ಮ ಮತದ ವಿಚಾರವನ್ನು ನಿಮ್ಮ ದೇವಸ್ಥಾನಗಳೆಲ್ಲ ಕಲಿಸಿ ಅಲ್ಲ ನೋಡಿ. ಮದ್ರಸಗಳಿಗೆ ಯಾಕೆ ನಿಮ್ಗೆ ಕಣ್ಣು? ಅವ್ರು ಏನ್ ಮಾಡಿದ್ದಾರೆ? ನಮ್ಮಲ್ಲಿ ಹಿಂದೆ ಗುರುಕುಲ ಪದ್ಧತಿ ಇತ್ತು, ಇವತ್ತು ಅಲ್ಲ. ಅದಕ್ಕೆ ಅದರದೇ ಅದು ದೇವಸ್ಥಾನದಲ್ಲಿ ಕಲಿಸುವಂತದ್ದಂತಲ್ಲ. ನಮಗೆ ಮಠಗಳಿದಾವೆ, ಅಲ್ಲಿ ಕಲಿಸ್ತಾ ಇದ್ದಾರೆ. ಆದ್ರೆ ಅಲ್ಲಿ ಎಲ್ಲೂ ಕೂಡ ತಾರತಮ್ಯ ಮಾಡ್ಲಿಲ್ಲ ಯಾರನ್ನು ಕೂಡ. ಎಷ್ಟೋ ಈಗ ನೀವು ಉತ್ತರ ಪ್ರದೇಶಕ್ಕೆ ಹೋದ್ರೂ ಕೂಡ ಅಲ್ಲಿ ಎಷ್ಟೋ ಜನ ಮುಸಲ್ಮಾನರು ಊಟ ಹಾಕ್ತಾರೆ, ಮನುಷ್ಯನ ರೂಪದಲ್ಲಿ ನೋಡ್ತಾರೆ. ಇಲ್ಲಿ ಅವರು ಆ ರೀತಿ ನೋಡೋದಿಲ್ಲ. ನೀವು ಜಾತ್ಯತೀತ ಅಂತ ಹೇಳಿದ್ರೆ ಮೊದಲು ಜಾತ್ಯತೀತ ಅಂತ ಆ ಒಂದು ಶಬ್ದದ ಅರ್ಥ ಏನು ಅದು ನೋಡ್ಬೇಕು. ಜಾತ್ಯತೀತ ಅಂತ ಹೇಳಿದ್ರೆ ಎಲ್ರು ಬೇಕು ಅಂತ ಇವರೇನು ಡೊಂಗಿ ಮಾಡ್ತಾ ಇದೆ, ಅದಲ್ಲ ಅದು. ಅದೇ ಆ ಪದಕ್ಕೆ ವಿಶೇಷವಾದ ಅರ್ಥ ಇದೆ. ಅದು ಜಾತ್ಯತೀತ ಅಂತ ಹೇಳಿ ಹಿಂದುವೇ ಜಾತಿ, ಅವನು ಎಲ್ಲರನ್ನೂ ಸಹಿಸ್ತಾನೆ, ಅವನು ಎಲ್ಲವನ್ನೂ ಸಹಿಸ್ತಾನೆ. ಹಿಂದೂಗಳಿಗೆ ತಾಳ್ಮೆ ಇರುವಂತದ್ದು ಹಿಂದೂಗಳಿಗೆ. ಈ ತಾಳ್ಮೆಯನ್ನು ಇಟ್ಟುಕೊಂಡು ಈ ರೀತಿ ನಮ್ಮ ಮೇಲೆ ದೌರ್ಜನ್ಯ, ಇನ್ನೂ ಆ ತಾಳ್ಮೆಯನ್ನು ಇಟ್ಕೊಂಡು ಏನ್ ಮಾಡೋದು? ನಮ್ಮ ಹೆಣ್ಣು ಮಕ್ಕಳು ಹೋಗ್ತಾ ಇದ್ದಾರೆ, ನಮ್ಮ ಹಸುಗಳು ಹೋಗ್ತಾ ಇದ್ದಾವೆ. ಆಮೇಲೆ ಅವರನ್ನೇ ವಾಪಸ್ ಜಿಹಾದ್ ವಾಪಸ್ ಅದನ್ನು ಇಲ್ಲ ಟೆರರಿಸ್ಟ್ ಆಕ್ಟಿವಿಟೀಸ್ ಕಳಿಸುವಂಥದ್ದು, ಆ ಸೆಕ್ಸ್ ಲೈವ್ ಮಾಡುವಂಥದ್ದು, ಇದೆಲ್ಲ ನಾವು ನೋಡ್ತಾ ಇರುವಂಥದ್ದು ಪತ್ರಿಕೆ. ಹಾಗಾದ್ರೆ ನಾವು ಹೇಳೋದು ಸುಳ್ಳು ಅಂತ ಹೇಳಿದ್ರೆ ಮಾಧ್ಯಮ ಕೂಡ ಸುಳ್ಳು. ಯಾಕಂದ್ರೆ ನಾವು ಕಲಿ ನೋಡೋದು ಮಾಧ್ಯಮದಿಂದಲೇ. ಅಲ್ಲ, ನೀವೇನು ಮಾಡ್ತಾ ಇಲ್ಲ ಅಂತ ಹಾಗಾದ್ರೆ ನೆಟ್ವರ್ಕ್ ಇದರ ವಿರುದ್ಧವಾಗಿ ನಿಮ್ದು ನೆಟ್ವರ್ಕ್ ಏನಿಲ್ಲ, ನಿಮಗೆ ಮಾಹಿತಿಗಳಿಲ್ಲ. ರಾಜಕೀಯ ಪಕ್ಷವಾಗಿ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದೇವೆ, ಅದರ ಉತ್ತರ ಚುನಾವಣೆಯಲ್ಲಿ ನಮ್ಗೆ ಗೊತ್ತಾಗ್ತದೆ. ಆದ್ರೆ ಕರೋನಾ ಸಂದರ್ಭ ಸರಾಯಿ ಅಂಗಡಿ ಎಲ್ಲ ತೆರೆದಿಟ್ರು, ದೇವಸ್ಥಾನ ಬಂದ್ ಮಾಡಿದ್ರು, ಆವಾಗ್ಲೂ ನಿಮ್ಮ ಪ್ರತಿಭಟನೆ ಕಾಣಲಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಊಟ ಒದಗಿಸುವಂತ ವ್ಯವಸ್ಥೆ ನಾವು ಮಾಡಿದ್ದೇವೆ. ಅದರಲ್ಲಿ ನಾವು ಅವರು ಇವರು ಅಂತ ನೋಡ್ಲಿಲ್ಲ. ಆದ್ರೆ ಸಾರಾಯಿ ಅಂಗಡಿ ಓಪನ್ ಇಟ್ಟಿದ್ ನಾವಲ್ಲ. ಅಲ್ಲ, ನೀವು ಒಂದು ಸರ್ಕಾರ ಇನ್ನೇನು ಬಿದ್ದೆ ಬಿಡ್ತು ಅಂತ ಹೇಳುವಾಗ ಸಾರಾಯಿ ಅಂಗಡಿ ಓಪನ್ ಮಾಡಿದ್ರು. ಸರ್ಕಾರಕ್ಕೆ ಅದು ಜೀವದ್ರವ ಆಯ್ತು. ಸರ್ಕಾರಕ್ಕೆ ಏನ್ ಬೇಕೋ ಅವ್ರು ಮಾಡ್ತಾರೆ. ವಿ ಕೆನಾಟ್ ಕ್ವೆಶ್ಚನ್ ಅವರನ್ನು. ಯಾರು ಪ್ರಶ್ನೆ ಮಾಡ್ತಾರೆ ಅವ್ರನ್ನ ಜೈಲಿಗೆ ಕಳಿಸ್ತಾರೆ. ಆಯ್ತು, ನೀವು ಉಳ್ಳಾಲದಲ್ಲಿ
ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಮಾಡ್ತೀರಿ, ಸಾವರ್ಕರ್ ಕಾಲೋನಿಯನ್ನು ಮಾಡ್ತೀರಿ, ಹೌದು. 1,000ದಿಂದ 1,500 ಮನೆಗಳನ್ನು ಕಟ್ಟಿಕೊಡ್ತೀರಿ ಅಂತೆಲ್ಲ ಹೇಳಿದ್ರಿ. ಏನು ಶಂಕುಸ್ಥಾಪನೆ ಆದ್ರೂ ಆಯ್ತಾ ಏನಾದರೂ? ಇಲ್ಲ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಜಿಲ್ಲೆ ಅಧ್ಯಕ್ಷರಿದ್ದಾರೆ, ಪ್ರಮೋದ್ ಉಚ್ಚಿಲ್ ಅಂತ ಇದ್ದಾರೆ. ಅವರ ನಾಯಕತ್ವದಲ್ಲಿ ನಡೀತಾ ಇದೆ. ಆ ಕೆಲಸಗಳು ಸಂಬಂಧಪಟ್ಟ ಇಲಾಖೆಗೆ ಏನು ಪತ್ರವನ್ನು ಕಳಿಸುವಂಥದ್ದಿರ್ಬೋದು, ಆ ಚಟುವಟಿಕೆಗಳು ನಡೀತಾ ಇದೆ. ಒಂದೇ ಸಲ ಯಾವುದೂ ಆಗೋದಿಲ್ಲ. ಅಲ್ಲೂ ಕೆಲವೊಂದು ಕಾನೂನಿನ ತೊಡಕುಗಳಿದೆ, ನಿವಾರಿಸಿಕೊಂಡು ಮುಂದಿನ ದಿವಸದಲ್ಲಿ ಜಾಗ ಎಲ್ಲ ನೋಡಿದ್ರೆ ಎಲ್ಲಿಯಾದರೂ ಅಲ್ಲಿ ಇದೆ, ಅಲ್ಲಿ ಸರ್ಕಾರದ ಅಧೀನದಲ್ಲಿದ್ದಂತಹ ಜಾಗ ಇದೆ, 9 ಕೆರೆ. ಅದನ್ನೆಲ್ಲ ಜಾಗದಲ್ಲಿ ಅದು ನಮ್ಮ ಜಿಲ್ಲಾಧ್ಯಕ್ಷರು ಕೆಲವೊಂದು ಸ್ಟ್ರಾಟಜಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ, ಅದರ ಪ್ರಕಾರ ಆಗತ್ತೆ. ಓಕೆ ಓಕೆ. ಈಗ 2 ವಾಕ್ಯದಲ್ಲಿ ಸಣ್ಣದು, ಅದಕ್ಕೆ ಒಂದು ಉತ್ತರ ಕೊಡಬೇಕು. ನಿಮ್ಗೆ ಯಾವುದು ಬೆಟರ್ ಅಂತ? PFI, ಬಜರಂಗ ದಳ, ಇದರಲ್ಲಿ ಯಾವುದು ಸ್ಟ್ರಾಂಗ್, ಯಾವುದು ಬೆಟರ್? ಅಲ್ಲ, ಇದು ಆಪ್ಷನ್ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, ಅದು ನಮ್ಮ ಕ್ಯಾಟಗರಿಗೆ ಬರುವುದಿಲ್ಲ. ನಾವು ನಿಷೇಧ ಮಾಡಬೇಕು ಅಂತ ಹೇಳ್ತೇವೆ. ಬಜರಂಗ ದಳ ಅದು ನಮ್ಮ ಸಂಘದ ಪರಿವಾರ ಆಗಿರೋದ್ರಿಂದ ನಾವು ಆಬ್ವಿಯಸ್ ಆಗಿ ಒಪ್ಕೊಳ್ಳಬೇಕು ಅದನ್ನ. ಈಗ ಪವರ್ಫುಲ್, ಬಜರಂಗ ದಳ ಪವರ್ಫುಲ್ ಇದೆ ಅಂತ ಹೇಳ್ತೀರಾ? ಅಲ್ಲ, ಯಾವತ್ತಿದ್ದು ಹಿಂದೂಗಳೇ ಪವರ್ಫುಲ್ ಅದು. ಓಕೆ ಓಕೆ. ಆಮ್ ಆದ್ಮಿ, JDS, 2 ಪಕ್ಷಗಳು. ನಾನು ಯಾವ ಪಕ್ಷದ ಬಗ್ಗೆ ನೀವು ಕೇಳಿದ್ರೆ ನಾವು ಅದು ಬೆಟರ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಯಾವುದು ಬೆಟರ್ ಅಂತ ನಿಮಗೆ ಕಂಪೇರ್ ಮಾಡ್ಲಿಕ್ಕಿಲ್ಲ. ಇಲ್ಲ, ಅವರು ಆಮ್ ಆದ್ಮಿ ಅವರು ಇನ್ನೂ ಖಾತೆ ತೆರೆದಿಲ್ಲಲ್ಲ. ಅಲ್ಲಿ ದಿಲ್ಲಿಯಲ್ಲಿ, ಪಂಜಾಬಲ್ಲಿ, ಕರ್ನಾಟಕದ ಬಗ್ಗೆ ಕರ್ನಾಟಕದಲ್ಲಿ ರೆಡಿ ಆಗ್ತಾ ಇದ್ದಾರೆ. ನಾವು ರೆಡಿ ಆಗ್ತಾ ಇದೀವಲ್ಲ, ಎಂತ ಹೊಂದಾಣಿಕೆಗ ಅಥವಾ ಅವರು? ನಮ್ಮ ಹೋರಾಟ ಬೇರೆ ಇದೆ. ಈ ಕಾಂಗ್ರೆಸ್ ಮತ್ತು BJP ಇದರಲ್ಲಿ ಯಾವುದು? 2 ಒಂದೇ ಅಂತ. ಒಂದೇ. ಓಹೋ. ಕಲ್ಲಡ್ಕ ಪ್ರಭಾಕರ್ ಭಟ್, BL ಸಂತೋಷ್ ಜಿ, ಇವರಲ್ಲಿ ಯಾರು ಬೆಟರ್? ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟವರಲ್ಲ, ಅದರಿಂದ ಇಬ್ರು ದಿಗ್ಗಜರಿದ್ದಾರೆ, ಅವ್ರ ಬಗ್ಗೆ ಮಾತಾಡುವಂತ ಸರಿಯಲ್ಲ ಅಂತ ಅನಿಸ್ತದೆ. ಸರಿ, ದಿಗ್ಗಜರ ಬಗ್ಗೆ ಮಾತಾಡ್ಬೋದು. ಅಲ್ಲ, ನಾವು ಅದರಲ್ಲಿ ಬೆಟರ್ ಅಂತ ಹೇಳಿದ್ರೆ ಒಬ್ಬರ ಮೇಲೆ ಹೇಳೋದು ಮತ್ತೆ ಅದು ಸರಿಯಲ್ಲ. ಇಬ್ರು ಹಿಂದೂ ನಾಯಕರಿದ್ದಾರೆ. ಅಲ್ಲ, ನಿಮ್ಗೂ ಆಪ್ಷನ್ ಇದೆ, ನೀವು ಇಬ್ರು ಬೆಟರ್ ಹೇಳಬಹುದು. ಅದರಲ್ಲಿ ಒಬ್ರು ರಾಜಕೀಯವಾಗಿದ್ದಾರೆ, ಒಬ್ರು ಸಂಘಟನೆಯಲ್ಲಿದ್ದಾರೆ. ಅದರಿಂದ ಈಗ 1 ವಾಕ್ಯದಲ್ಲಿ ಮಹಾತ್ಮ ಗಾಂಧಿ ಅವ್ರ ಬಗ್ಗೆ. ಸರಿ, ಅರ್ಥ ಆಯ್ತು. ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಅಷ್ಟೇಯಾ? ಅಷ್ಟೇ ಅಲ್ವಾ, ಬೇರೆ ಅಲ್ಲ. ಸರಿ. ಯೋಗಿ ಆದಿತ್ಯನಾಥ್, ಉತ್ತರ ಪ್ರದೇಶದ, ಅವರು ಹಿಂದೂ ಮಹಾಸಭಾದ ಮಾಜಿ ಆಗಿದ್ರು, ಜವಾಬ್ದಾರಿಯಲ್ಲಿದ್ದಂಥವ್ರು. ಇವತ್ತು ಭಾರತೀಯ ಜನತಾ ಪಾರ್ಟಿ. ಹೇಗೆ ಜನ ಹೇಗೆ ಅಂತ ನಾನು ಕೇಳುವಂಥದ್ದು. ಅವ್ರ ಬಗ್ಗೆ 2 ಮಾತಿಲ್ಲ. ಸರಿ. ಅವರಂತ ನಾಯಕರು ಕರ್ನಾಟಕಕ್ಕೆ ಬೇಕು. ರಾಹುಲ್ ಗಾಂಧಿ ಹೇಗೆ ಜನ? ಅವರು ಅಧ್ಯಕ್ಷರು ಅಂತೆಲ್ಲ ಬೇಡ. ಇಲ್ಲ, ನಾನು ಅನ್ಯ ಪಕ್ಷದವ್ರ ಬಗ್ಗೆ ಮಾತಾಡೋದು ಸರಿಯಲ್ಲ. ಯಾಕಂತ ಹೇಳಿದ್ರೆ ನಾವು ಭಾರತೀಯ ಜನತಾ ಪಾರ್ಟಿ ಬಗ್ಗೆನೂ ಕಾಂಗ್ರೆಸ್ ಬಗ್ಗೆ ಒಂದೇ ರೀತಿ ನಿಲುವು ನಮ್ದು. ಈಗ ಅಲ್ಲ, ನೀವು ಮೋದಿ ಬಗ್ಗೆ ಹೇಳಿದ್ರೆ ಯೋಗಿ ಆದಿತ್ಯನಾಥ್ ಅದೇ ರೀತಿ. ಅವರು ಸರ್ಕಾರನೇ ಮಾಡಿಲ್ಲಲ್ಲ. ಸರಿ ಸರಿ. ನಾಥುರಾಮ್ ಗೋಡ್ಸೆ ಅವ್ರ ಬಗ್ಗೆ? ಅವರು ನಮ್ಮ ಪಕ್ಷದ ಆದರ್ಶ. ಸಾವರ್ಕರ್, ವೀರ ಸಾವರ್ಕರ್, ಅವರ ಹೆಜ್ಜೆ ಗುರುತಲ್ಲಿ ನಾವು ನಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಟಲ್ ಬಿಹಾರಿ ವಾಜಪೇಯಿ ಒಬ್ಬ ಒಳ್ಳೆ ರಾಜಕಾರಣಿ. ನಮ್ಮ ಉಸ್ತುವಾರಿ ಸಚಿವರು ಇಲ್ಲಿದ್ದು V. ಸುನೀಲ್ ಕುಮಾರ್, ಅವರು ಭಾರತೀಯ ಜನತಾ ಪಾರ್ಟಿಯವರು. ಅಲ್ಲ, ಹಿಂದುತ್ವದಿಂದ ಬಂದವರು ಹಾಗೆ ಹೇಳ್ತಾರೆ. ಆದರೆ ಅವರ ಕಾರ್ಕಳದಲ್ಲಿ ಹಟ್ಟಿಯಿಂದ ಎತ್ಕೊಂಡು ಹೋದ್ರಲ್ಲ, ಅವ್ರಿಗೆ ಏನು ಏನು ಗೋಹತ್ಯೆ ನಿಷೇಧ ಕಾಯ್ದೆ ಪ್ರಕಾರ ಎಷ್ಟು ವರ್ಷ ಶಿಕ್ಷೆ ಆಗಬೇಕು? ಯಾರಿಗೆ ಶಿಕ್ಷೆ? ಈಗ ಕದ್ಕೊಂಡು ಹೋದವ್ರಿಗೆ ಶಿಕ್ಷೆ ಆಯ್ತಾ? ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಹಿಂದುಳಿದ ವರ್ಗದ ನಾಯಕರು, ಸಜ್ಜನರು ಅಂತ ಕೇಳಿದೆ ನಾನು. ಕೇಳಲ್ಪಟ್ಟರು ಮಾತ್ರ, ಅನುಭವಕ್ಕೆ ಬಂದಿಲ್ಲ. ಇಲ್ಲ ಇಲ್ಲ. ಸರಿ. ಪ್ರತಿಪಕ್ಷ ಉಪನಾಯಕ UT ಖಾದರ್, ಅವರು ಕಾಂಗ್ರೆಸ್ನವರು. ಅಷ್ಟೇ ಅಷ್ಟೇ. ಸುರತ್ಕಲ್ನ ಮೊಯ್ದೀನ್ ಬಾವ್ ಅವರು ಮಾಜಿ ಶಾಸಕರು, ಅವರು ನಿಮಗೆ ಹತ್ತಿರ ಅಲ್ಲಿ? ಹೌದು, ಕಾಂಗ್ರೆಸ್ನವರು. ಅಲ್ಲ, ನಿಮಗೆ ಹತ್ತಿರ ಅಲ್ಲ, ಊರು ಒಂದೇ ಇರ್ಬೋದು. ಸರಿ. ಆದರೆ ಉತ್ತರ ಶಾಸಕರು ಭರತ್ ವೈ ಶೆಟ್ಟಿ, ಅವರು ಭಾರತೀಯ ಜನತಾ ಪಾರ್ಟಿ. ಅಷ್ಟೇ. ನಿಮ್ಮ ಅಲ್ಲಿ ನಿಮ್ಮದು ಏನು ಟಿಕೆಟ್ ಹೋರಾಟ ನಿಮ್ಮದು ಸ್ಟ್ರಾಂಗ್ ಎಷ್ಟು? ಇಲ್ಲ, ಅವರು ನಮ್ಮೊಂದು 2 ಕಾರ್ಯಕ್ರಮಕ್ಕೆ ಬಂದಿದ್ರು. ಸತ್ಯಜಿತ್ ಸುರತ್ಕಲ್ ಆತ್ಮೀಯರಿದ್ದಾರೆ, ಮಾತುಕತೆ ಮಾಡ್ತೇವೆ. ಸರಿ. ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರಿ. ಧನ್ಯವಾದಗಳು ರಾಜೇಶ್ ಪವಿತ್ರನವರೇ. ಇಷ್ಟೊತ್ತಿಗೆ ಮನಸ್ಸು ಬಿಚ್ಚಿ ನಿಮ್ಮ ನೇರ ನಿಷ್ಠುರ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಧನ್ಯವಾದ. ಇದುವರೆಗೆ ಇಷ್ಟು. ಇನ್ನು ಮುಂದಿನ ಬಾರಿ ಮತ್ತೊಬ್ಬ ಅತಿಥಿಯೊಂದಿಗೆ ತಿರುಗುಬಾಣದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.